ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಮಾಡ್ಯೂಲ್ 2 ನ ಒನ್ ಶಾಟ್ ಅಲ್ಲಿ ಮುಗಿಸೋಣ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಇಂಪ್ಲಿಮೆಂಟೇಷನ್ ಲೆವೆಲ್ಸ್ ಆಫ್ ವರ್ಚುವಲೈಸೇಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಓಕೆನಾ. ಸೊ ಎಲ್ಲಾ ಕ್ವೆಶನ್ ಪೇಪರ್ ಅಲ್ಲೂ ಈ ಒಂದು ಕ್ವೆಶನ್ ಪಕ್ಕ ಇರುತ್ತೆ, ಓಕೆನಾ. 3A ಕ್ವೆಶನ್ ಇದೆ, ಓಕೆನಾ. ಇದೇ ಬರುತ್ತೆ, ಇದೇ ಎಲ್ಲಾ ಕ್ವೆಶನ್ ಪೇಪರ್. ನೀವು ಮಾಡೆಲ್ ಪೇಪರ್ ತೆಗೀರಿ, ಯಾವುದೇ ಕ್ವೆಶನ್ ಪೇಪರ್ ತೆಗೀರಿ, ಈ ಫಸ್ಟ್ ಕ್ವೆಶನ್ ಇದೆಯಲ್ಲ, ಇದು ಕಂಪಲ್ಸರಿ ಕ್ವೆಶನ್ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಫಸ್ಟಿಗೆ ಬೇಸಿಕ್ಸ್ ಇಂದಾನೆ ನಾನು ಹೋಗ್ತೀನಿ, ಓಕೆ. ಸೊ ಫಸ್ಟಿಗೆ ವರ್ಚುವಲೈಸೇಷನ್ ಅಂದ್ರೆ ಏನು? ವರ್ಚುವಲೈಸೇಷನ್ ಅಂದ್ರೆ ಸೊ ಅದೊಂದು ಇಮ್ಯಾಜಿನೇಷನ್ ಅಂತಾನೆ ಅನ್ಕೊಳ್ಳಿ, ಓಕೆನಾ. ಸೊ ಇದೇನ್ ಮಾಡುತ್ತೆ ಅಂದ್ರೆ ವರ್ಚುವಲ್ ವರ್ಷನ್ ಆಫ್ ದ ಕಂಪ್ಯೂಟರು, ಆಪರೇಟಿಂಗ್ ಸಿಸ್ಟಮು, ಸ್ಟೋರೇಜು ಮತ್ತೆ ಅಪ್ಲಿಕೇಶನ್ಸ್ ಕೂಡ ಒಂದೇ ಸೇಮ್ ಹಾರ್ಡ್ವೇರ್ ಮೇಲೆ ಕ್ರಿಯೇಟ್ ಮಾಡುತ್ತೆ. ಇದನ್ನ ನಾವು ವರ್ಚುವಲೈಸೇಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಸೊ ಒನ್ ಫಿಸಿಕಲ್ ಕಂಪ್ಯೂಟರು ಮೆನಿ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ತರ ವರ್ಕ್ ಆಗುತ್ತೆ, ಓಕೆನಾ. ಸೊ ಅದನ್ನ ನಾವು ವರ್ಚುವಲೈಸೇಷನ್ ಅಂತ ಹೇಳ್ತೀವಿ, ಓಕೆನಾ. ಒಂದೇ ಕಂಪ್ಯೂಟರ್ ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ, ಅಥವಾ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಕ್ರಿಯೇಟ್ ಆಗುತ್ತೆ. ಈ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನಾಗುತ್ತೆ, ಒಂದೊಂದು ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ತರ ವರ್ಕ್ ಆಗುತ್ತೆ, ಓಕೆನಾ. ಇದನ್ನ ವರ್ಚುವಲೈಸೇಷನ್ ಅಂತ ಹೇಳ್ತೀವಿ, ಓಕೆನಾ. ನಾನು 3 ಡಿಫ್ರೆಂಟ್ ವರ್ಷನ್ ಅಲ್ಲಿ ಹೇಳಿದೀನಿ, ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಈ ಡಯಾಗ್ರಾಮು ತುಂಬಾ ಇಂಪಾರ್ಟೆಂಟ್, ಓಕೆನಾ. ಫಸ್ಟ್ ಈ ಡಯಾಗ್ರಾಮ್ ನ ಮಾಡ್ಬೇಕು, ಮತ್ತೆ ಈ ಡಯಾಗ್ರಾಮ್ ಏನೇನಿದೆ ಅಲ್ವಾ, ಅದನ್ನೆಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟ್ಗೆ ಐ ಎ ಎಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಮತ್ತೆ ಹಾರ್ಡ್ವೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಮತ್ತೆ ಲೈಬ್ರರಿ ಲೆವೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಬಟ್ ಈ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಡಯಾಗ್ರಾಮ್ ಮಾಡ್ಬಿಟ್ಟು ಆಮೇಲೆ ಏನ್ ಬರಿಬೇಕಂತ ನಾನು ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಐ ಎಸ್ ಎ ಅಂದ್ರೆ ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್. ಏನಿದು ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್ ಅಂದ್ರೆ ಇದೊಂದು ಪ್ರೊಸೆಸರ್ ಲೆವೆಲ್, ಓಕೆನಾ. ಸೊ ಇಲ್ಲೇನಂದ್ರೆ ಡಿಫ್ರೆಂಟ್ ಪ್ರೊಸೆಸರ್ಸ್ ಅರ್ಥ ಮಾಡ್ಕೊಳ್ಳೋ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ, ಓಕೆನಾ. ಸೊ ಈ ಐ ಎಸ್ ಎ ಲೆವೆಲ್ ಏನ್ ಮಾಡುತ್ತೆ, ಟ್ರಾನ್ಸ್ಲೇಟರ್ ತರ ಆಕ್ಟ್ ಮಾಡುತ್ತೆ, ಓಕೆನಾ. ಸಪೋಸ್ ನನಗೆ ಇವಾಗ ಕನ್ನಡ ಗೊತ್ತು, ಸೊ ನನ್ನ ಎದುರುಗಡೆ ಪರ್ಸನ್ಗೆ ಹಿಂದಿ ಗೊತ್ತು, ಬಟ್ ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ಸೊ ಈ ಮಧ್ಯವರ್ತಿ ಏನ್ ಮಾಡ್ತಾನೆ, ಅವ್ನು ಹೇಳಿದ್ನ ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ನಾನ್ ಹೇಳಿದ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಇದೇ ಐ ಎಸ್ ಎ ಮಾಡೋದು ಇದೆ, ಓಕೆನಾ. ಏನಂದ್ರೆ ಅದು ಟ್ರಾನ್ಸ್ಲೇಟ್ ಮಾಡುತ್ತೆ, ಪ್ರೊಸೆಸರ್ ಇನ್ಸ್ಟ್ರಕ್ಷನ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಇವಾಗ ಒಂದ್ ಸಾಫ್ಟ್ವೇರ್ ಒಂದ್ ಪ್ರೊಸೆಸರ್ ಅಲ್ಲಿ ರನ್ ಆಗ್ತಿದೆ ಅಂತ ಅಂದ್ರೆ ಅದೇ ಸಾಫ್ಟ್ವೇರ್ ಇನ್ನೊಂದ್ ಪ್ರೊಸೆಸರ್ ಅಲ್ಲಿ ರನ್ ಆಗೋದಿಲ್ಲ, ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ರನ್ ಆಗೋದಿಲ್ಲ, ಓಕೆನಾ. ಅದಕ್ಕೆ ಪ್ರೊಸೆಸರ್ ಇನ್ಸ್ಟ್ರಕ್ಷನ್ ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಈ ಒಂದು ಐ ಎಸ್ ಎ ಲೆವೆಲ್, ಓಕೆನಾ. ಅರ್ಥ ಆಯ್ತಲ್ವಾ ಏನ್ ಮಾಡುತ್ತೆ ಈ ಒಂದು ಐ ಎಸ್ ಎ ಲೆವೆಲ್ ಅಂತ? ದಟ್ಸ್ ಇಟ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಾರ್ಡ್ವೇರ್ ಅಬ್ಸ್ಟ್ರಾಕ್ಷನ್ ಲೆವೆಲ್. ಹಾರ್ಡ್ವೇರ್ ಅಬ್ಸ್ಟ್ರಾಕ್ಷನ್ ಲೆವೆಲ್ ಅಂತ ಅಂದ್ರೆ ಇಲ್ಲಿ ಒಂದು ಫಿಸಿಕಲ್ ಕಂಪ್ಯೂಟರ್ ಏನಾಗುತ್ತೆ, ಸೊ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಆಗಿ ಡಿವೈಡ್ ಆಗುತ್ತೆ, ಓಕೆನಾ. ಆಮೇಲೆ ಇಲ್ಲಿ ಒಂದೊಂದು ವರ್ಚುವಲ್ ಮಷೀನ್ಸ್ಗೂ ಕೂಡ ಅದರದೇ ಆದಂತ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಮತ್ತೆ ಅದು ವರ್ಕ್ ಆಗದೆ ಎಲ್ಲಾ ಕಂಪ್ಯೂಟರ್ಸ್, ಎಲ್ಲಾ ವರ್ಚುವಲ್ ಮಷೀನ್ಸ್ ಏನಾಗುತ್ತೆ, ಅದ್ರ ಪಾಡಿಗೆ ಅದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿರತ್ತೆ, ಓಕೆನಾ. ಸೊ ಇದು ಏನಂತೀರಾ, ಹಾರ್ಡ್ವೇರ್ ಲೆವೆಲ್ ಅಥವಾ ಹಾರ್ಡ್ವೇರ್ ಅಬ್ಸ್ಟ್ರಾಕ್ಷನ್ ಲೆವೆಲ್, ಓಕೆ. ಸೊ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಲೆವೆಲ್. ಈ ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ಅಂತ ಅಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಎನ್ವಿರಾನ್ಮೆಂಟ್ಸ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ ಇನ್ಸೈಡ್ ಸೇಮ್ ಆಪರೇಟಿಂಗ್ ಸಿಸ್ಟಮ್. ಅರ್ಥ ಆಯ್ತಲ್ವಾ? ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ಅಲ್ಲಿ ಏನಾಗತ್ತೆ ಅಂದ್ರೆ, ಸೊ ಬೇರೆ ಬೇರೆ ಎನ್ವಿರಾನ್ಮೆಂಟ್ಸ್ ಸೇಮ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕ್ರಿಯೇಟ್ ಆಗತ್ತೆ, ಓಕೆನಾ. ಸೊ ದಟ್ ಇಸ್ ವಾಟ್ ಆಪರೇಟಿಂಗ್ ಸಿಸ್ಟಮ್ ಲೆವೆಲ್. ಲೈಕ್ ಇವಾಗ ಹೆಂಗ್ ಹೇಳ್ಬೋದು ಅಂತ ಅಂದ್ರೆ, ಸೊ ಮೆನಿ ಸ್ಟೂಡೆಂಟ್ಸ್ ನೀವು ಒಂದೇ ಹಾಸ್ಟೆಲ್ ಅಲ್ಲಿ ಇರ್ತೀರಾ, ಬಟ್ ಬೇರೆ ಬೇರೆ ರೂಮ್ಸ್ ಗಳಲ್ಲಿ ಇರ್ತೀರಾ. ಅದೇ ತರ ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಮಲ್ಟಿಪಲ್ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ಕ್ರಿಯೇಟ್ ಆಗತ್ತೆ. ಸೊ ನೀವ್ ಹೆಂಗೆ ಸೇಮ್ ಬಿಲ್ಡಿಂಗ್, ಸೇಮ್ ಎಲೆಕ್ಟ್ರಿಸಿಟಿ ಶೇರ್ ಮಾಡ್ತೀರಾ, ಅದೇ ತರ ಎಲ್ಲ ಕಂಟೈನರ್ಸ್ ಅಂದ್ರೆ ಇವಾಗ ಆ ಎನ್ವಿರಾನ್ಮೆಂಟ್ಸ್ ಅಂತ ಹೇಳ್ತಿದೀನಿ ಅಲ್ವಾ, ಸೊ ಸೆಪರೇಟ್ ಎನ್ವಿರಾನ್ಮೆಂಟ್ಸ್ ಅಂತ. ಸೊ ಆ ಎನ್ವಿರಾನ್ಮೆಂಟ್ಸ್ ನ ಕಂಟೈನರ್ಸ್ ಅಂತ ಕರಿತೀರಾ, ಓಕೆ. ಸೊ ಈ ಕಂಟೈನರ್ಸ್ ಸೇಮ್ ಆಪರೇಟಿಂಗ್ ಸಿಸ್ಟಮ್ ನ ಶೇರ್ ಮಾಡುತ್ತೆ, ಬಟ್ ಕೆಲಸ ಮಾಡೋದು ಸೆಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ, ಓಕೆನಾ. ಸೊ ಇದು ಆಪರೇಟಿಂಗ್ ಸಿಸ್ಟಮ್ ಲೆವೆಲ್. ನೆಕ್ಸ್ಟ್ ಲೈಬ್ರರಿ ಸಪೋರ್ಟ್ ಲೆವೆಲ್.
ಲೈಬ್ರರಿ ಸಪೋರ್ಟ್ ಲೆವೆಲ್ ಅಲ್ಲಿ ಅಂದ್ರೆ ಈ ಈ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಹಳೆಯ ಅಪ್ಲಿಕೇಶನ್ ನ ನೀವು ಇನ್ನೂ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಮಾಡೋದು. ಓಕೆನಾ? ಲೈಕ್ ಇವಾಗ ಮೊಬೈಲ್ ಚಾರ್ಜರ್ ಅಡಾಪ್ಟರ್ ತರ. ಓಕೆ, ಇಟ್ ಆಕ್ಟ್ಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ಅಪ್ಲಿಕೇಶನ್ ಅಂಡ್ ಆಪರೇಟಿಂಗ್ ಸಿಸ್ಟಮ್. ಇದೊಂದು ಬರೀರಿ. ಏನಂದ್ರೆ ಇದು ಬ್ರಿಡ್ಜ್ ತರ ಆಕ್ಟ್ ಮಾಡತ್ತೆ. ಯಾವ್ದ್ರ ಮಧ್ಯ? ಅಪ್ಲಿಕೇಶನ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಮಧ್ಯ. ಓಕೆನಾ? ನೆಕ್ಸ್ಟ್ ಲೆವೆಲ್ ಏನಿತ್ತು? ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಅಪ್ಲಿಕೇಶನ್ ಲೆವೆಲ್. ಏನ್ ಈ ಅಪ್ಲಿಕೇಶನ್ ಲೆವೆಲ್ ಅಂದ್ರೆ ಈ ಈ ಒಂದೇ ಲೇಯರ್ ಅಲ್ಲಿ ಏನ್ ಗೊತ್ತಾ, ಒಂದೊಂದು ಅಪ್ಲಿಕೇಶನ್ ಗೆ ಗೆಟ್ಸ್ ಇಟ್ಸ್ ಓನ್ ಎನ್ವಿರಾನ್ಮೆಂಟ್, ಅದರದೇ ಆದಂತ ಎನ್ವಿರಾನ್ಮೆಂಟ್ ಸಿಗುತ್ತೆ. ಇವಾಗ ಜಾವಾ ಪ್ರೋಗ್ರಾಮ್ಸ್ ರನ್ ಯಾವ್ದ್ರಲ್ಲಿ ಜಾವಾ ಪ್ರೋಗ್ರಾಮ್ ರನ್ ಆಗುತ್ತೆ? JVM ಅಲ್ವಾ? ಸೊ ಇವಾಗ ಈ ಗೇಮ್ಸ್ ಗಳು ನೀವು ಆಡ್ತೀರಾ ಅಲ್ವಾ? ಸೊ ಇವಾಗ ಗೇಮ್ಸ್ ಅದರದೇ ಓನ್ ಆಪ್ ಅಲ್ಲಿ ರನ್ ಆಗ್ತಿರತ್ತೆ. ಸೊ ಅಪ್ಲಿಕೇಶನ್ ರನ್ಸ್ ಇನ್ಸೈಡ್ ಇಟ್ಸ್ ಓನ್ ವರ್ಚುವಲ್ ಎನ್ವಿರಾನ್ಮೆಂಟ್. ಓಕೆನಾ? ಇದು ಬಂದು ಅಪ್ಲಿಕೇಶನ್ ಲೆವೆಲ್. ಅರ್ಥ ಆಯ್ತಲ್ವಾ ಒಂದೊಂದ್ ಲೆವೆಲ್ ಅಲ್ಲಿ ಏನಾಗತ್ತೆ ಅಂತ? ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು OS ಲೆವೆಲ್ ವರ್ಚುವಲೈಸೇಷನ್. ಸೊ ಏನಪ್ಪ ಈ OS ಲೆವೆಲ್ ವರ್ಚುವಲೈಸೇಷನ್ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ಡಯಾಗ್ರಾಮ್ ಮಾಡಿ. ಆಮೇಲೆ ಈ OS ಲೆವೆಲ್ ವರ್ಚುವಲೈಸೇಷನ್ ಅಂತ ಅಂದ್ರೆ ಆಲ್ರೆಡಿ ಗೊತ್ತು ಏನಂತ ಅಂದ್ರೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆ ತುಂಬಾ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ಕ್ರಿಯೇಟ್ ಆಗತ್ತೆ. ಆ ಎಲ್ಲಾ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ನಾವು ಕಂಟೈನರ್ಸ್ ಅಂತ ಕರಿತೀವಿ. ಎಲ್ಲಾ ಕಂಟೈನರ್ಸ್ ಏನ್ ಮಾಡುತ್ತೆ? ಒಂದೇ ಆಪರೇಟಿಂಗ್ ಸಿಸ್ಟಮ್ ನ ಶೇರ್ ಮಾಡುತ್ತೆ. ಅದನ್ನೇ OS ಲೆವೆಲ್ ವರ್ಚುವಲೈಸೇಷನ್ ಅಂತ ಹೇಳ್ಬೋದು. ಓಕೆನಾ? ಸೊ ಇವಾಗ ಇಲ್ಲಿ ಪ್ರಾಬ್ಲಮ್ಸ್ ಏನಪ್ಪಾ ಅಂತ ಅಂದ್ರೆ ಕೆಲವೊಂದ್ಸತಿ ಅಪ್ಲಿಕೇಶನ್ಸ್ಗೆ ತುಂಬಾ CPU ಬೇಕು, ಕೆಲವೊಂದ್ಸತಿ CPU ನೇ ಬೇಡ. ಸೊ ಈ ರಿಸೋರ್ಸ್ ಯುಟಿಲೈಸೇಷನ್ ಅನ್ನೋದು ಯಾವಾಗ ಇನ್ಕ್ರೀಸ್ ಆಗತ್ತೆ ಡಿಕ್ರೀಸ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಯೂಸರ್ ಮೇಲ್ ಡಿಪೆಂಡ್. ಸೊ ಅದೊಂದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಲೋ VM ಕ್ರಿಯೇಷನ್. ಅಂದ್ರೆ ಇವಾಗ ಒಂದು ವರ್ಚುವಲ್ ಎನ್ವಿರಾನ್ಮೆಂಟ್ ನ ಅಥವಾ ವರ್ಚುವಲ್ ಮಷೀನ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ಅದು ಸ್ವಲ್ಪ ಸ್ಲೋ ಪ್ರೋಸೆಸ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋದು ವರ್ಚುವಲ್ ಮಷೀನ್ ಕೂಡ ಸ್ವಲ್ಪ ಸ್ಲೋ. ಆಮೇಲೆ ಎಕ್ಸಾಂಪಲ್ ಇವಾಗ ಕಾಪಿಂಗ್ ದ ಓಲ್ಡ್ ವರ್ಚುವಲ್ ಮಷೀನ್ಸ್ ಆ ತರ. ಸೊ ಇವಾಗ ಯಾಕೆ ಈ OS ಲೆವೆಲ್ ವರ್ಚುವಲೈಸೇಷನ್ ಬೇಕು ಅಂತ ಅಂದ್ರೆ ಯಾಕೆ ಈ ತರ ನಾವು ಮಲ್ಟಿಪಲ್ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ನ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಸೊ ಇವಾಗ ಹಾರ್ಡ್ವೇರ್ ವರ್ಚುವಲೈಸೇಷನ್ ಗೆ ಸ್ವಲ್ಪ ಪ್ರಾಬ್ಲಮ್ಗಳಿದಾವೆ. ಏನಂದ್ರೆ ಸೊ ವರ್ಚುವಲ್ ಮಷೀನು ಸ್ಲೋ ಆಗಿ ಸ್ಟಾರ್ಟ್ ಆಗೋದು, ಮತ್ತೆ ವರ್ಚುವಲ್ ಮಷೀನ್ಸ್ಗೂ ಕೂಡ ಜಾಸ್ತಿ ಸ್ಟೋರೇಜ್ ಬೇಕು, ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಸ್ಲೋಯರ್ ಇರುತ್ತೆ. ಇದರಿಂದ ಈ ಕಾರಣದಿಂದ ನಮಗೆ OS ವರ್ಚುವಲೈಸೇಷನ್ ನಮಗೆ ಬೇಕು. ಓಕೆ? ಸೊ ಈ ಒಂದು ಮೆಥಡ್ ಅಲ್ಲಿ ಏನಪ್ಪಾ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮಲ್ಟಿಪಲ್ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಈ ಒಂದೊಂದು ಎನ್ವಿರಾನ್ಮೆಂಟ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಕಂಟೈನರ್ಸ್ ಅಂತ ಕರಿತೀವಿ, ಇಲ್ಲ VPS ಅಂತ ಕರಿತೀವಿ. ಸೊ ಈ ಎನ್ವಿರಾನ್ಮೆಂಟ್ ಯಾವ ತರ ನೋಡೋದಕ್ಕಿರತ್ತೆ ಅಂದ್ರೆ ಅದೇ ಸಪರೇಟ್ ಕಂಪ್ಯೂಟರ್ ಅನ್ನೋ ತರ ಫೀಲ್ ಕೊಡುತ್ತೆ. ಓಕೆನಾ? ಬಟ್ ಏನಾಗುತ್ತೆ ಅಂದ್ರೆ ಇದೆಲ್ಲ ಒಂದೇ OS ಮೇಲೆ ರನ್ ಆಗ್ತಿರುತ್ತೆ. ಸೊ ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಪ್ರೊಸೆಸರ್, ಫೈಲ್ಸ್, ಯೂಸರ್ಸ್, ನೆಟ್ವರ್ಕ್. ದಿಸ್ ಇಸ್ ಕಾಲ್ಡ್ ಸಿಂಗಲ್ OS ವರ್ಚುವಲೈಸೇಷನ್. ಸೊ ಈ ಸಿಂಗಲ್ OS ವರ್ಚುವಲೈಸೇಷನ್ ಅಂದ್ರೆ ಅದಕ್ಕೆ ಆದಂತ ಓನ್ ಪ್ರೊಸೆಸರ್ಸ್ ಇರುತ್ತೆ, ಫೈಲ್ಸ್ ಇರುತ್ತೆ, ಯೂಸರ್ಸ್ ಇರ್ತಾರೆ, ಮತ್ತೆ ನೆಟ್ವರ್ಕ್ ಕೂಡ ಇರುತ್ತೆ. ಇದನ್ನ ನಾವು ಸಿಂಗಲ್ OS ವರ್ಚುವಲೈಸೇಷನ್ ಅಂತ ಕರಿತೀವಿ. ಸೊ ಈ ಅಡ್ವಾಂಟೇಜಸ್ ಏನಪ್ಪಾ ಈ OS ಲೆವೆಲ್ ವರ್ಚುವಲೈಸೇಷನ್ ಅಂತ ಅಂದ್ರೆ ಇದರಲ್ಲಿ ಏನಂದ್ರೆ ಸ್ಟಾರ್ಟ್ಸ್ ವೆರಿ ಫಾಸ್ಟ್ ಅಂಡ್ ಯೂಸ್ ಅ ಫೀವರ್ ರಿಸೋರ್ಸಸ್. ಸ್ಟಾರ್ಟ್ ವರ್ಚುವಲ್ ಮಷೀನು ಬೇಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ರಿಸೋರ್ಸಸ್ ಕೂಡ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡುತ್ತೆ. ಡೈನಮಿಕ್ ರಿಸೋರ್ಸ್ ಅಲೋಕೇಶನ್ ನ ಯೂಸ್ ಮಾಡೋದಿಲ್ಲ. ಅಂದ್ರೆ ಇವಾಗ ಯೂಸರ್ಸ್ ಜಾಸ್ತಿ ಆದ್ರೆ ಜಾಸ್ತಿ ರಿಸೋರ್ಸ್ ನ ಪ್ರೊವೈಡ್ ಮಾಡುತ್ತೆ, ಯೂಸರ್ಸ್ ಕಡಿಮೆ ಆದ್ರೆ ರಿಸೋರ್ಸಸ್ ನ ಕಡಿಮೆ ಮಾಡುತ್ತೆ. ಓಕೆನಾ? ಆ ತರ ಡೈನಮಿಕ್ ಅಲೋಕೇಶನ್. ನೆಕ್ಸ್ಟ್, ಸೊ ಇಲ್ಲಿ ತುಂಬಾ ಕಂಟೈನರ್ಸ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ವರ್ಚುವಲ್ ಎನ್ವಿರಾನ್ಮೆಂಟ್ ಏನ್ ಮಾಡುತ್ತೆ ಒಂದೇ ಸಿಸ್ಟಮ್ ಮೇಲೆ ರನ್ ಆಗುತ್ತೆ. ಸೊ ಇದರಿಂದ ಇಟ್ ಇಸ್ ಹೈಲಿ ಸ್ಕೇಲಬಲ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಕಂಟೈನರ್ಸ್ ಕ್ಯಾನ್ ಶೇರ್ ಇನ್ಫಾರ್ಮೇಶನ್ ವಿತ್ ದ ಹೋಸ್ಟ್ ವೆನ್ ಇಟ್ ಇಸ್ ನೀಡೆಡ್. ಸೊ ಯಾವಾಗ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಆವಾಗ ಕಂಟೈನರ್ಸ್ ಏನ್ ಮಾಡ್ಬೋದು? ಶೇರ್ ಮಾಡ್ಕೊಬಹುದು. ಓಕೆನಾ? ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತ ಅಂದ್ರೆ ಸೇಮ್ OS ಪ್ರಾಬ್ಲಮ್. ಅಂದ್ರೆ ಎಲ್ಲಾ ಕಂಟೈನರು ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಿರುತ್ತೆ. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ರಿಸ್ಕ್. ಅಂದ್ರೆ ಇವಾಗ ಹೋಸ್ಟ್ ಕರ್ನಲ್ ಏನಾದ್ರು ಇಸ್ ಕಾಂಪ್ರಮೈಸ್ ದೆನ್ ಆಲ್ ಕಂಟೈನರ್ಸ್ ಮೇ ಬಿ ಎಫೆಕ್ಟೆಡ್. ಅಕಸ್ಮಾತ್ ಏನಾದ್ರು ಆ ಆಪರೇಟಿಂಗ್ ಸಿಸ್ಟಮ್ ಏನಾದ್ರು ಕಾಂಪ್ರಮೈಸ್ ಆದ್ರೆ ಮತ್ತೆ ಎಲ್ಲಾ ವರ್ಚುವಲ್ ಮಷೀನ್ಸ್ ಏನಿರುತ್ತೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ಎಲ್ಲ ಅಫೆಕ್ಟ್ ಆಗುತ್ತೆ.
ಓಕೆನಾ. ಸೊ ಲೆಸ್ ಐಸೋಲೇಷನ್ ಅಂತ ಅಂದ್ರೆ, ಸೊ ಸಿನ್ಸ್ ಇಟ್ ಇಸ್ ಶೇರ್ಡ್ ಅ ಸೇಮ್ ಓ ಎಸ್ ಕರ್ನಲ್, ಸೊ ದ ಐಸೋಲೇಷನ್ ಮೇ ಬಿ ವೀಕರ್ ಸೊ ದ್ಯಾನ್ ಫುಲ್ ವರ್ಚುವಲೈಸೇಷನ್. ಅಂದ್ರೆ ಇಲ್ಲಿ ಕಂಟೈನರ್ಸ್ ಎಲ್ಲ ಒಂದು ಸಪರೇಟ್ ಕಂಪ್ಯೂಟರ್ಸ್ ಅಲ್ಲ. ಇವಾಗ ಹೆಂಗೆ ಫುಲ್ ವರ್ಚುವಲ್ ಮಷೀನ್ಸ್ ಅಲ್ಲಿ ಅದರದ್ದೇ ಆದಂತ ಏನಂತೀರ ಪ್ರೊಸೆಸರ್ಸು ಎಲ್ಲ ಇರುತ್ತೆ, ಆ ತರ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಸಪರೇಟ್ ಅಲ್ಲ, ಓಕೆನಾ, ಫುಲ್ ವರ್ಚುವಲ್ ಮಷೀನ್ ತರ. ಅದಕ್ಕೆ ಇದರಲ್ಲಿ ಲೆಸ್ ಐಸೋಲೇಷನ್ ಅನ್ನೋದಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಾ ಅನ್ ಆರ್ಕಿಟೆಕ್ಚರ್ ಆಫ್ ಅ ಕಂಪ್ಯೂಟರ್ ಬಿಫೋರ್ ಅಂಡ್ ಆಫ್ಟರ್ ವರ್ಚುವಲೈಸೇಷನ್. ಬಿಫೋರ್ ವರ್ಚುವಲೈಸೇಷನ್ ಹೆಂಗಿತ್ತು, ಆಫ್ಟರ್ ವರ್ಚುವಲೈಸೇಷನ್ ಹೆಂಗಿದೆ ಅದನ್ನ ನಾವು ಹೇಳ್ಬೇಕು. ಓಕೆನಾ. ಇಲ್ಲಿ ಬರೀ ಡ್ರಾ ಅಂತ ಕೇಳಿದರೆ ಬರೀ ಡಯಾಗ್ರಾಮ್ ಬರೆದ್ರೆ ಸಾಕು. ಇನ್ ಕೇಸ್ ಅವ್ರೇನಾದ್ರು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ. ಫಸ್ಟ್ ಈ ಡಯಾಗ್ರಾಮ್ ನ ಮಾಡಿ. ಏನಂತ ಅಂದ್ರೆ ಇಲ್ಲಿ ಸಿಂಗಲ್ ಅಪ್ಲಿಕೇಶನ್ ರನ್ಸ್ ಆನ್ ದ ಟಾಪ್ ಆಫ್ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್. ಒಂದೇ ಅಪ್ಲಿಕೇಶನ್ ರನ್ ಆಗುತ್ತೆ, ಒಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್. ಓಕೆನಾ. ಈ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಮ್ಯಾನೇಜಸ್ ಆಲ್ ದ ಹಾರ್ಡ್ವೇರ್ ರಿಸೋರ್ಸಸ್. ಮತ್ತೆ ಒಂದೇ ಆಪರೇಟಿಂಗ್ ಸಿಸ್ಟಮ್, ಒನ್ ಫಿಸಿಕಲ್ ಮಷಿನ್ಗೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಮತ್ತೆ ಆಲ್ ಅಪ್ಲಿಕೇಶನ್ ಶೇರ್ ದಿಸ್ ಸೇಮ್ ಓ ಎಸ್ ಎನ್ವಿರಾನ್ಮೆಂಟ್. ಆಮೇಲೆ ಹಾರ್ಡ್ವೇರ್ ರಿಸೋರ್ಸಸ್ ಈಸ್ ಡೆಡಿಕೇಟೆಡ್. ಎಲ್ಲಾ ರಿಸೋರ್ಸಸ್ ಕೂಡ ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ಡೆಡಿಕೇಟ್ ಆಗುತ್ತೆ. ಸೊ ಇವಾಗ CPU ಆಗ್ಲಿ, ರ್ಯಾಮ್ ಆಗ್ಲಿ, ಸ್ಟೋರೇಜ್ ಆಗ್ಲಿ ಎಲ್ಲಾನು ಕೂಡ ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ಡೆಡಿಕೇಟೆಡ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಟರ್ ವರ್ಚುವಲೈಸೇಷನ್ ಅಂತ ಅಂದ್ರೆ ಇಲ್ಲಿ ನಾವು ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ನ ರನ್ ಮಾಡ್ಬೋದು. ಓಕೆನಾ. ಸೊ ಅದು ಸೇಮ್ ಹಾರ್ಡ್ವೇರ್ ರಿಸೋರ್ಸಸ್ ನೇ ಯೂಸ್ ಮಾಡ್ಬೋದು. ಓಕೆನಾ. ಇಲ್ಲಿ ಒಂದೊಂದು ವರ್ಚುವಲ್ ಮಷೀನ್ಗೂ ಕೂಡ ಹ್ಯಾಸ್ ಇಟ್ಸ್ ಅದರದೇ ಆದಂತ ಗೆಸ್ಟ್ ಓ ಎಸ್ ಮತ್ತೆ ಅದರದೇ ಆದಂತ ಅಪ್ಲಿಕೇಶನ್ಸ್ ಕೂಡ ಇರುತ್ತೆ. ಸೊ ಈ ಒಂದು ವರ್ಚುವಲೈಸೇಷನ್ ಲೇಯರ್ ಅಂದ್ರೆ ಹೈಪರ್ವೈಸರ್ ಅಥವಾ VMM ಏನ್ ಮಾಡುತ್ತೆ ಅಂದ್ರೆ, ಸೊ ಇಟ್ ವಿಲ್ ಬಿ ಸಿಟಿಂಗ್ ಆನ್ ಏನಂತೀರಾ ಹಾರ್ಡ್ವೇರ್ ಅಂಡ್ ವರ್ಚುವಲ್ ಮಷೀನ್ಸ್. ಸೊ ಇದ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಎಲ್ಲಾ ವರ್ಚುವಲ್ ಮಷೀನ್ಸ್ ಕೂಡ ಮ್ಯಾನೇಜ್ ಮಾಡೋದು. ಯಾವ್ದಕ್ಕೆ, ವಿ ಎಂ ಎಂ ಕೆಲ್ಸಾನೇ ಅದು. ಓಕೆನಾ. ಸೊ ಇಲ್ಲಿ ಹಾರ್ಡ್ವೇರ್ ರಿಸೋರ್ಸಸ್ ಎಲ್ಲಾ ವರ್ಚುವಲ್ ಮಷೀನ್ಸ್ಗೂ ಕೂಡ ಶೇರ್ ಆಗುತ್ತೆ. ಓಕೆನಾ. ಇಲ್ಲಿ ಒಂದೊಂದು ಇವಾಗ ಯಾವ್ದೋ ಒಂದು ವರ್ಚುವಲ್ ಮಷೀನ್ ಅಲ್ಲಿ ಪ್ರಾಬ್ಲಮ್ ಆಯ್ತು, ಸೊ ಅದು ಇನ್ನೊಂದು ವರ್ಚುವಲ್ ಮಷೀನ್ ಮೇಲೆ ಅಫೆಕ್ಟ್ ಮಾಡೋದಿಲ್ಲ. ಅದೇ ಹೇಳೋದು ಐಸೋಲೇಟೆಡ್, ಇಟ್ ವಿಲ್ ಬಿ ಐಸೋಲೇಟೆಡ್ ಫ್ರಮ್ ಅದರ್ಸ್ ಅಂತ. ಅರ್ಥ ಆಯ್ತಲ್ವಾ. ಸೊ ಟ್ರೆಡಿಷನಲ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನಂದ್ರೆ ಒಂದ್ ಫಿಸಿಕಲ್ ಮಷೀನ್ಗೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ಇರ್ತಿತ್ತು. ಮತ್ತೆ ಎಲ್ಲಾ ರಿಸೋರ್ಸಸ್ ಕೂಡ ಏನಾಗಿತ್ತು, ಆ ಒಂದು ಏನಂತೀರಾ ಒಂದಕ್ಕೇನೆ ಎಲ್ಲ ಡೆಡಿಕೇಟೆಡ್ ಆಗಿತ್ತು. ಆದ್ರೆ ಈ ಆಫ್ಟರ್ ವರ್ಚುವಲೈಸೇಷನ್ ಆದ್ಮೇಲೆ ನೀನ್ ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಮಲ್ಟಿಪಲ್ ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬೋದು. ಈ ಒಂದೊಂದು ವರ್ಚುವಲ್ ಎನ್ವಿರಾನ್ಮೆಂಟ್ಸ್ ಕೂಡ ಒಂದು ಸಪರೇಟ್ ಕಂಪ್ಯೂಟರ್ ತರ ಆಕ್ಟ್ ಮಾಡುತ್ತೆ. ಮತ್ತೆ ಇಲ್ಲಿ ಫಿಸಿಕಲ್ ಮಷೀನ್ಸ್ಗೆ ಏನೇನ್ ರಿಸೋರ್ಸಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಈ ಸಪರೇಟ್ ವರ್ಚುವಲ್ ಕಂಪ್ಯೂಟರ್ಸ್ ಏನಿರುತ್ತೆ ಅದು ಶೇರ್ ಮಾಡುತ್ತೆ. ಓಕೆನಾ. ಇದರಿಂದ ನಮಗೆ ಏನ್ ಅಡ್ವಾಂಟೇಜ್ ಅಪ್ಪ ಅಂತ ಅಂದ್ರೆ, ಇವಾಗ ನೀನು ಹೋಗಿ ಫಿಸಿಕಲಿ ನೀನ್ ಏನಂತೀರಾ ಒಂದು ಹೊಸ ಮಷೀನ್ ತಗೊಳ್ಳೋ ಬದಲು ಸೊ ಒಂದು ಕಾಸ್ಟ್ ಕೂಡ ಕಡಿಮೆ ಆಗತ್ತೆ. ಓಕೆನಾ. ಸೊ ಹೋಗಿ ನೀನು ಎಲ್ಲಾ ಮತ್ತೆ ಹೊಸದಾಗಿ ತಗೊಂಡ್ ಬಂದು ಸೊ ಇನ್ನ ಒಂದು ಕಂಪ್ಯೂಟರು ಸ್ಪೇಸ್ ಜಾಸ್ತಿ, ಕಾಸ್ಟ್ ಜಾಸ್ತಿ, ಮತ್ತೆ ಎಲ್ಲಾನು ಅಷ್ಟೇ. ಸೊ ಈ ವರ್ಚುವಲ್ ಎನ್ವಿರಾನ್ಮೆಂಟ್ ಅಥವಾ ವರ್ಚುವಲ್ ಮಷೀನ್ಸ್ ಬಂದಿರೋದ್ ಕಾರಣ ವರ್ಕು ಕೂಡ ಈಸಿ ಆಗಿದೆ. ಮತ್ತೆ ಕಾಸ್ಟ್ ಕೂಡ ಅದ್ರ ಮೇಲೆ ಇಂಪ್ಲಿಮೆಂಟೇಶನ್ ಅನ್ನೋದು ಕೂಡ ಕಡಿಮೆ. ಓಕೆನಾ. ಯಾಕಂದ್ರೆ ರಿಸೋರ್ಸಸ್ ಎಷ್ಟು ಬೇಕೋ ಅಷ್ಟೇ ಕೊಡ್ತೀವಿ ನಾವು ಅದಕ್ಕೆ. ಓಕೆ. ಅರ್ಥ ಆಯ್ತಲ್ವಾ, ಒಂದ್ ಐಡಿಯಾ ಬಂತಲ್ವಾ, ಅಷ್ಟೇ. ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ವರ್ಚುವಲೈಸೇಷನ್ ಆಫ್ ದ CPU ಮೆಮೊರಿ ಆರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಫಸ್ಟಿಗೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ಡಯಾಗ್ರಾಮ್ ನ ಮಾಡ್ಬೇಕು. ಸೊ ಇಲ್ಲಿ ಅದಾದ್ಮೇಲೆ ನೀವು CPU ಆರ್ ಮೆಮೊರಿ ಅಂಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ವರ್ಚುವಲೈಸೇಷನ್. ಓಕೆ. ಸೊ ಮಾಡರ್ನ್ ಪ್ರೊಸೆಸರ್ ಯೂಸ್ ಹಾರ್ಡ್ವೇರ್ ಅಸಿಸ್ಟೆಡ್ ವರ್ಚುವಲೈಸೇಷನ್ ಟು ಸಪೋರ್ಟ್ ವರ್ಚುವಲ್ ಮಷೀನ್ಸ್ ಅಂಡ್ ವರ್ಚುವಲ್ ಮಷೀನ್ ಮಾನಿಟರ್ ಅಂಡ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇನ್ ಸೆಪರೇಟ್ ಮೋಡ್ಸ್. ಓಕೆ. ಸೊ ಇಲ್ಲಿ ಮಾಡರ್ನ್ ಪ್ರೊಸೆಸರ್ ಎಲ್ಲ ಏನ್ ಯೂಸ್ ಮಾಡ್ತಿದ್ರು ಅಂತ ಅಂದ್ರೆ ಹಾರ್ಡ್ವೇರ್ ಅಸಿಸ್ಟೆಡ್ ವರ್ಚುವಲೈಸೇಷನ್ ಯೂಸ್ ಮಾಡ್ತಿದ್ರು. ಏನಕ್ಕೆ ಯೂಸ್ ಮಾಡ್ತಿದ್ರು, ವರ್ಚುವಲ್ ಮಷೀನ್ಸ್, VMM ಮತ್ತೆ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ನ ಸಪೋರ್ಟ್ ಮಾಡೋದಕ್ಕೆ. ಕ್ವೆಶನ್ ಅಲ್ಲಿ ಇನ್ನ ಏನ್ ಕೇಳಿದ್ದಾರೆ ಅಂತ ಅಂದ್ರೆ CPU ಆರ್ ಮೆಮೊರಿ ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ.
ಅಲ್ವಾ? ಸೊ ಇವಾಗ ಇದಕ್ ಅಕಸ್ಮಾತ್ ಕಡಿಮೆ ಮಾರ್ಕ್ಸ್ ಕೊಟ್ರೆ ನೀವು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ಓಕೆನಾ. ಅಕಸ್ಮಾತ್ ಬರೀ CPU ಮೆಮೊರಿ ಡಿವೈಸಸ್ ಬಗ್ಗೆ ಬರೀರಿ ಅಂತ ಅಂದ್ರೆ ನಾನು ಇವಾಗ ಏನೇನ್ ಹೇಳ್ತೀನಲ್ವಾ ಅದನ್ನೆಲ್ಲ ಬರೀರಿ. ಆಮೇಲೆ ಮೆಮೊರಿ ವರ್ಚುಲೈಸೇಷನ್ ಬಗ್ಗೆ ಬರೀರಿ ಅಂದ್ರೆ ಫುಲ್ ಬರೀರಿ ಓಕೆನಾ. ಸೊ ಇದರಲ್ಲಿ ಇನ್ಪುಟ್ ಔಟ್ಪುಟ್ ಮತ್ತೆ CPU ಮತ್ತೆ ಮೆಮೊರಿದ್ ಕೇಳಿದರೆ ಅದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆನಾ. ಸೊ ನಾನೆಲ್ಲ ಸಪ್ರೇಟ್ ಆಗಿ ಬರ್ದಿದ್ದೀನಿ, ಬಿಕಾಸ್ ಅವರು ಸಪ್ರೇಟ್ ಆಗಿ ಕ್ವೆಶನ್ಸ್ ಕೇಳಿದ್ರೆ ನೀವ್ ಯಾವ ರೀತಿ ಬರಿಬೇಕಂತಾನು ಗೊತ್ತಿರ್ಬೇಕು ಓಕೆನಾ. ಸೊ ಈ ತರ ಕೊಟ್ರೆ ಎಲ್ಲ ಮೇಲ್ಮೇಲೆ ಬೇಸಿಕ್ಸ್ ಆಗಿ ಬರೆದ್ರು ಕೂಡ ನಡ್ದೋಗುತ್ತೆ ಓಕೆ. ಸೊ ಇವಾಗ ಫಸ್ಟ್ ಗೆ CPU ವರ್ಚುಲೈಸೇಷನ್ ಅಂದ್ರೆ ಏನು? ಇಲ್ಲಿ ನಾವು ವರ್ಚುವಲ್ CPUs ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ. ಯಾಕೆ ಅಂದ್ರೆ ಇವಾಗ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನ್ ಮಾಡ್ಬೇಕು, ಒಂದೇ ಫಿಸಿಕಲ್ CPU ಇಂದ ರಿಸೋರ್ಸಸ್ ಆಗ್ಲಿ ಅದ್ರದ್ದು ಟೈಮ್ ಆಗ್ಲಿ ಸ್ಕೆಡ್ಯೂಲಿಂಗ್ಸ್ ಆಗ್ಲಿ ಎಲ್ಲ ಒಂದೇ CPUs ಇಂದ ಶೇರ್ ಆಗ್ಬೇಕು. ಅದ್ರಿಂದ ಇಲ್ಲಿ ನಾವು ವರ್ಚುವಲ್ CPUs ಕ್ರಿಯೇಟ್ ಮಾಡಿದ್ರೆ ಸೊ ವರ್ಚುವಲ್ ಮಷೀನ್ ಏನ್ ಅನ್ಕೊಳ್ಳುತ್ತೆ, ಓಕೆ ನನಗೆ ಒಂದು CPU ಕೊಟ್ಟಿದ್ದಾರೆ, ನಂದೇ ಆದಂತ CPU ಇದೆ ಅಂತ ಅನ್ಕೊಳ್ಳುತ್ತೆ. ಸೊ ಈ ತರ ನಾವು ವರ್ಚುವಲ್ ಮಷೀನ್ಸ್ ನ ನಾವು ಕ್ರಿಯೇಟ್ ಮಾಡೋದು, ಸಾರಿ ವರ್ಚುವಲ್ CPUs ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ಯಾವ ರೀತಿ ವರ್ಕಿಂಗ್ ಆಗುತ್ತಪ್ಪ ಈ CPU ವರ್ಚುವಲೈಸೇಷನ್ ಅಲ್ಲಿ ಅಂತ ಅಂದ್ರೆ, ಫಸ್ಟಿಗೆ ನಮಗೆ ರಿಯಲ್ ಹಾರ್ಡ್ವೇರ್ CPU ಎಕ್ಸಿಸ್ಟ್ ಇರುತ್ತೆ ಓಕೆನಾ. ಇಲ್ಲಿ ಹೈಪರ್ವೈಸರ್, ಇಲ್ಲಿ ಏನಪ್ಪ ಇಲ್ಲಿ ಹೈಪರ್ವೈಸರ್ ರೋಲ್ ಅಂತ ಅಂದ್ರೆ CPU ಶೇರಿಂಗ್ ನ ಕಂಟ್ರೋಲ್ ಮಾಡೋದು ಈ ಹೈಪರ್ವೈಸರ್. ಈ ಹೈಪರ್ವೈಸರ್ ಏನ್ ಮಾಡುತ್ತೆ, ಸೊ ಮಲ್ಟಿಪಲ್ ವರ್ಚುವಲ್ CPUs ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಒಂದು ವರ್ಚುವಲ್ ಮಷಿನ್ಗೆ ಒಂದ್ CPU, ಒಂದ್ ವರ್ಚುವಲ್ ಮಷಿನ್ಗೆ ಇನ್ನೊಂದು ವರ್ಚುವಲ್ CPU ಈ ತರ ಕ್ರಿಯೇಟ್ ಮಾಡುತ್ತೆ ಯಾವುದು ಹೈಪರ್ವೈಸರ್. ಮತ್ತೆ CPUನು ಕೂಡ CPU ಶೇರಿಂಗು ಕೂಡ ಕಂಟ್ರೋಲ್ ಮಾಡ್ತಿರತ್ತೆ. ಸೊ ಈ ಹೈಪರ್ವೈಸರ್ ಏನ್ ಮಾಡುತ್ತೆ ಅಂದ್ರೆ CPU ಟೈಮ್ ನ ಅಲೋಕೇಟ್ ಮಾಡ್ತಾ ಇರುತ್ತೆ ಯಾವುದಕ್ಕೆ, ವರ್ಚುವಲ್ ಮಷೀನಿಗೆ ಓಕೆ. ಆಮೇಲೆ ಇಲ್ಲಿ ವರ್ಚುವಲ್ ಮಷೀನ್ ಏನ್ ಅನ್ಕೊಳ್ಳುತ್ತೆ, ನಾನು ಇಂಡಿಪೆಂಡೆಂಟ್ ಆಗಿ ರನ್ ಆಗ್ತಾ ಇದ್ದೀನಿ ಅಂತ ವರ್ಚುವಲ್ ಮಷೀನ್ಗೆ ಫೀಲ್ ಆಗುತ್ತೆ. ಅರ್ಥ ಆಯ್ತಲ್ವಾ ಸ್ವಲ್ಪ ವರ್ಕಿಂಗ್ ಹೆಂಗಿದೆ ಅಂತ. ಸೊ ನೆಕ್ಸ್ಟ್ ಇದ್ರಲ್ಲಿ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಟೈಪ್ಸ್ ಆಫ್ ಕ್ರಿಟಿಕಲ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಫಸ್ಟ್ಗೆ ಪ್ರಿವಿಲೇಜ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ರೆ ಈ ಒಂದು ಇನ್ಸ್ಟ್ರಕ್ಷನ್ ಕರ್ನಲ್ ಮೋಡ್ ಅಲ್ಲೇ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಸೊ ಅಕಸ್ಮಾತ್ ಏನಾದ್ರೂ ಯೂಸರ್ ಮೋಡ್ ಅಲ್ಲಿ ಏನಾದ್ರೂ ಎಕ್ಸಿಕ್ಯೂಟ್ ಮಾಡಕ್ ಟ್ರೈ ಮಾಡಿದ್ರೆ CPU ಟ್ರ್ಯಾಪ್ ಅಥವಾ ಎರರ್ ನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಂಟ್ರೋಲ್ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್. ಏನಪ್ಪ ಈ ಕಂಟ್ರೋಲ್ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ರೆ ಇದು ಸಿಸ್ಟಮ್ ರಿಸೋರ್ಸಸ್ ನ ಮಾಡಿಫೈ ಮಾಡುತ್ತೆ ಓಕೆನಾ. ಸೊ ಇಲ್ಲಿ ಸಿಸ್ಟಮ್ ರಿಸೋರ್ಸಸ್ ನ ಮಾಡಿಫೈ ಮಾಡುತ್ತೆ ಅಂದ್ರೆ ಇದು ಮೆಮೊರಿ CPU ಸ್ಟೇಟ್ ಆಗ್ಲಿ ಆಮೇಲೆ ಹಾರ್ಡ್ವೇರ್ ಕಂಟ್ರೋಲ್ ಆಗ್ಲಿ ಇದನ್ನೆಲ್ಲ ಇದ್ರ ಮೇಲೆಲ್ಲ ಎಫೆಕ್ಟ್ ಅನ್ನೋದನ್ನ ತೋರ್ಸುತ್ತೆ ಓಕೆ. ನೆಕ್ಸ್ಟ್ ಒನ್ ಇಸ್ ಬಿಹೇವಿಯರ್ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್. ಏನಿದು ಬಿಹೇವಿಯರ್ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್ ಅಂದ್ರೆ ಈ ಇನ್ಸ್ಟ್ರಕ್ಷನ್ಸ್ ಸಿಸ್ಟಮ್ ಸ್ಟೇಟ್ ಪ್ರಕಾರ ತನ್ನ ಬಿಹೇವಿಯರ್ಸ್ ನ ಚೇಂಜ್ ಮಾಡ್ತಿರುತ್ತೆ ಓಕೆನಾ. ಇದನ್ನ ನಾವು ಬಿಹೇವಿಯರ್ ಸೆನ್ಸಿಟಿವ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ಇವಾಗ ಈ ಇನ್ಸ್ಟ್ರಕ್ಷನ್ ಯೂಸರ್ ಮೋಡ್ ಇದ್ದಾಗ ಬೇರೆ ತರ ಬಿಹೇವ್ ಮಾಡುತ್ತೆ, ಕರ್ನಲ್ ಮೋಡ್ ಇದ್ದಾಗ ಬೇರೆ ತರ ಬಿಹೇವ್ ಮಾಡುತ್ತೆ, ವರ್ಚುವಲ್ ಮಷೀನ್ ಇದ್ದಾಗ ಬೇರೆ ತರ ಬಿಹೇವ್ ಮಾಡುತ್ತೆ. ಒಟ್ನಲ್ಲಿ ಸಿಸ್ಟಮ್ ಸ್ಟೇಟ್ ಪ್ರಕಾರ ಅದು ತನ್ನ ಸ್ಟೇಟ್ ಏನಂತೀರ ಬಿಹೇವಿಯರ್ ನ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ ಓಕೆನಾ. ವರ್ಕಿಂಗ್ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್. ಏನಿದು ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್ ಅಂತ ಅಂದ್ರೆ ಇಲ್ಲಿ ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್ ಏನ್ ಮಾಡುತ್ತೆ, ಇವಾಗ ತುಂಬಾ ವರ್ಚುವಲ್ ಮಷೀನ್ಸ್ ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಅವೆಲ್ಲ ಹಾರ್ಡ್ವೇರ್ ಡಿವೈಸಸ್ ಬೇಕಲ್ವಾ ಅದಕ್ಕೂನು. ಸೊ ಅದನ್ನ ಶೇರ್ ಮಾಡೋದಕ್ಕೆ ಈ ಒಂದು ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್ ನ ಕ್ರಿಯೇಟ್ ಮಾಡ್ತೀವಿ. ಆ ಒಂದು ವರ್ಚುವಲ್ ಮಷೀನ್ಗೆ ಆ ಒಂದು ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ಗೆ ಕೀಬೋರ್ಡು, ಮೌಸು, ನೆಟ್ವರ್ಕ್ ಕಾರ್ಡು ಇದೆಲ್ಲ ವರ್ಚುವಲ್ ಆಗಿ ಅದಕ್ಕೆ ಕ್ರಿಯೇಟ್ ಮಾಡ್ಕೊಡ್ತೀವಿ ಓಕೆನಾ. ಸೊ ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಆಫ್ ಇನ್ಪುಟ್ ಔಟ್ಪುಟ್ ವರ್ಚುವಲೈಸೇಷನ್ ಬಂದ್ಬಿಟ್ಟು ಫಸ್ಟ್ ಒನ್ ಇಸ್ ಫುಲ್ ಡಿವೈಸ್ ಎಮ್ಯುಲೇಷನ್. ಏನಿದು ಫುಲ್ ಡಿವೈಸ್ ಎಮ್ಯುಲೇಷನ್ ಅಂತ ಅಂದ್ರೆ ಇಲ್ಲಿ ಹೈಪರ್ವೈಸರ್ ರಿಯಲ್ ಹಾರ್ಡ್ವೇರ್ ಡಿವೈಸ್ ಯಾವ ರೀತಿ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಇಮಿಟೇಟ್ ಮಾಡುತ್ತೆ. ಅಂದ್ರೆ ಇವಾಗ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನ್ ಥಿಂಕ್ ಮಾಡುತ್ತಪ್ಪ ಅಂದ್ರೆ ನಾನು ರಿಯಲ್ ಹಾರ್ಡ್ವೇರ್ ಜೊತೆನೆ ಕನೆಕ್ಟ್ ಆಗ್ಬಿಟ್ಟಿದ್ದೇನೋ ಅನ್ನೋ ತರ ಥಿಂಕ್ ಮಾಡುತ್ತೆ. ಆದ್ರೆ ಆಕ್ಚುಯಲ್ ಆಗಿ ವರ್ಚುವಲ್ ಡಿವೈಸ್ ಕನೆಕ್ಟ್ ಆಗಿರುತ್ತೆ ಅಲ್ಲಿ ಓಕೆನಾ. ಸೊ ಇದು ಯಾವ ರೀತಿ ಜನರಲ್ ಆಗಿ ವರ್ಕ್ ಆಗುತ್ತೆ ಅಂತ ಅಂದ್ರೆ ಇವಾಗ ವರ್ಚುವಲ್ ಮಷೀನ್ ಏನ್ ಮಾಡುತ್ತೆ, ನನಗೆ ಡಿವೈಸ್ ಬೇಕು ಅಂತ ರಿಕ್ವೆಸ್ಟ್ ನ ಸೆಂಡ್ ಮಾಡುತ್ತೆ. ಈ ಹೈಪರ್ವೈಸರ್ ಏನ್ ಮಾಡುತ್ತೆ, ಆ ರಿಕ್ವೆಸ್ಟ್ ನ ಕ್ಯಾಪ್ಚರ್ ಮಾಡುತ್ತೆ. ಎಮ್ಯುಲೇಟೆಡ್ ಡಿವೈಸ್ ಅಂದ್ರೆ ಇವಾಗ ಯಾವುದು ರಿಯಲ್ ಹಾರ್ಡ್ವೇರ್ ಡಿವೈಸ್ ನ ಇಮಿಟೇಟ್ ಮಾಡಿರತ್ತಲ್ಲ ಆ ಡಿವೈಸ್ ಏನ್ ಮಾಡುತ್ತೆ, ಆ ಡಿವೈಸ್ ರೆಸ್ಪಾಂಡ್ ಮಾಡುತ್ತೆ ಅದಕ್ಕೆ. ಬಟ್ ಈ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನ್ ಅನ್ಕೊಂತಿರುತ್ತೆ, ನನ್ಗೆ ಆದಂತ ಏನಂತೀರ ಫಿಸಿಕಲ್ ಡಿವೈಸಸ್ ಇದೆ ನನ್ನ ಹತ್ರ, ಅದೇ ಕೊಡ್ತಾ ಇರೋದು, ನಾನು ರಿಯಲ್ ಫಿಸಿಕಲ್ ಡಿವೈಸ್ ಜೊತೆನೆ ಕನೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಳುತ್ತೆ. ಬಟ್ ರಿಯಾಲಿಟಿ ಬೇರೆ ಇದೆ ಅಲ್ಲಿ ಓಕೆನಾ. ಎಮ್ಯುಲೇಟೆಡ್ ಡಿವೈಸ್ ರೆಸ್ಪಾಂಡ್ ಮಾಡುತ್ತೆ.
ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್ ಇಸ್ ಪ್ಯಾರಾವರ್ಚುಲೈಸೇಷನ್. ಪ್ಯಾರಾವರ್ಚುಲೈಸೇಷನ್ ಅಲ್ಲಿ ಈ ಒಂದು ಮೆಥಡ್ ಅಲ್ಲಿ ಎರಡು ಡ್ರೈವರ್ಸ್ ಇದಾವೆ. ಸೊ ಒಂದು ಬಂದ್ಬಿಟ್ಟು ಫ್ರಂಟ್ ಎಂಡ್ ಡ್ರೈವರ್. ಸೊ ಇದೇನಿರುತ್ತೆ, ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಇರುತ್ತೆ. ಸೊ ಬ್ಯಾಕ್ ಎಂಡ್ ಡ್ರೈವರ್ ಇದೆಲ್ಲಿರುತ್ತೆ, ಹೈಪರ್ವೈಸರ್ ಒಳಗಡೆ ಇರುತ್ತೆ. ಸೊ ಈ ಎರಡೂ ಡ್ರೈವರ್ಸ್ ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಅಂದ್ರೆ ಶೇರ್ಡ್ ಮೆಮೊರಿ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ಓಕೆನಾ? ಸೊ ಇದರ ಅಡ್ವಾಂಟೇಜ್ ಬಂದ್ಬಿಟ್ಟು ಬೆಟರ್ ಪರ್ಫಾರ್ಮೆನ್ಸ್ ದನ್ ಎಮ್ಯುಲೇಷನ್, ಎಕ್ಸ್ಟ್ರಾ ಸಿಪಿಯು ವರ್ಕ್ ಇಸ್ ನೀಡೆಡ್. ಓಕೆನಾ? ಅದು ಡಿಸ್ಅಡ್ವಾಂಟೇಜಸ್, ಸಿಪಿಯು ವರ್ಕ್ ಜಾಸ್ತಿ ಬೇಕಿರುತ್ತೆ. ಡೈರೆಕ್ಟ್ ಇನ್ಪುಟ್ ಔಟ್ಪುಟ್ ವರ್ಚುಲೈಸೇಷನ್ ಅಂತ ಅಂದ್ರೆ ಈ ಒಂದು ಮೆಥಡ್ ಅಲ್ಲಿ ವರ್ಚುವಲ್ ಮಷೀನ್ ಏನಿರುತ್ತಲ್ಲ, ಡೈರೆಕ್ಟ್ ಫಿಸಿಕಲ್ ಡಿವೈಸ್ಗೆ ಆಕ್ಸೆಸ್ ಇರುತ್ತೆ ಅದಕ್ಕೆ. ಓಕೆನಾ? ಈ ತರ ಡೈರೆಕ್ಟ್ ಆಗಿ ಆಕ್ಸೆಸ್ ಇರೋದ್ರಿಂದ ಇದ್ರದ್ದು ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಲೋ ಸಿ ಪಿ ಯು ಓವರ್ ಹೆಡ್. ಓಕೆನಾ? ಆಮೇಲೆ ಸಿ ಪಿ ಯುಗೂ ಅಷ್ಟೊಂದು ಏನಿದೆ ಕೆಲಸ ಇರೋದಿಲ್ಲ. ಸೊ ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು, ಸೊ ಇಲ್ಲಿ ಹಾರ್ಡ್ ಟು ಮೂವ್ ಆರ್ ರೀಅಸೈನ್ ದ ಡಿವೈಸಸ್ ವೆನ್ ವಿ ಎಂ ಮೈಗ್ರೇಟ್ಸ್. ಯಾವಾಗ ವರ್ಚುವಲ್ ಮಷೀನ್ದು ಮೈಗ್ರೇಷನ್ ಆಗುತ್ತೆ ಅವಾಗ ರೀಅಸೈನ್ ಮಾಡೋದು ಡಿವೈಸಸ್ ನ ಅದು ಕಷ್ಟ ಆಗುತ್ತೆ. ಸೊ ಅದು ಡೈರೆಕ್ಟ್ ಇನ್ಪುಟ್ ಔಟ್ಪುಟ್ ವರ್ಚುಲೈಸೇಷನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಾರ್ಡ್ವೇರ್ ಅಸಿಸ್ಟೆಡ್ ಇನ್ಪುಟ್ ಔಟ್ಪುಟ್ ವರ್ಚುಲೈಸೇಷನ್. ಸೊ ಇದರಲ್ಲಿ ಇದು ಮಾಡರ್ನ್ ಪ್ರೊಸೆಸರ್ ಸಪೋರ್ಟ್, ಈ ಒಂದು ವರ್ಚುಲೈಸೇಷನ್ ಮಾಡರ್ನ್ ಪ್ರೊಸೆಸರ್ ಸಪೋರ್ಟ್ ಮಾಡುತ್ತೆ. ಸೊ ಇದೇನಕ್ಕಪ್ಪ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಇಟ್ ಹೆಲ್ಪ್ಸ್ ಟು ರೀಮ್ಯಾಪ್ ಮೆಮೊರಿ ಅಂಡ್ ಇಂಟರಪ್ಟ್ಸ್. ಸೊ ಇದರಿಂದ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಹಾರ್ಡ್ವೇರ್ ಏನ್ ಮಾಡುತ್ತೆ, ಈ ಒಂದು ವರ್ಚುಲೈಸೇಷನ್ ಸಪೋರ್ಟ್ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ಇನ್ಪುಟ್ ವಿ ಟಿ ಐ ಡಿ, ಎ ಎಂ ಡಿ ವಿ ಐ. ಸೊ ಇದು ಜನರಲ್ ಆಗಿ ಈ ಹಾರ್ಡ್ವೇರ್ ಅಸಿಸ್ಟೆಡ್ ಇನ್ಪುಟ್ ಔಟ್ಪುಟ್ ವರ್ಚುಲೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸೊ ಈ ಹಾರ್ಡ್ವೇರ್ ಇಟ್ ಸೆಲ್ಫ್ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಅದಕ್ಕೆ ಮೆಮೊರಿ ಪ್ರೊಟೆಕ್ಷನ್ ಮಾಡೋದಕ್ಕೆ, ಡಿವೈಸ್ ಮ್ಯಾಪಿಂಗ್ ಮಾಡೋದಕ್ಕೆ, ಮತ್ತೆ ಫಾಸ್ಟರ್ ವರ್ಚುಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ವರ್ಚುಲೈಸ್ಡ್ ಇನ್ಪುಟ್ ಔಟ್ಪುಟ್. ಓಕೆ, ಇದರಲ್ಲಿ ಈ ಒಂದು ಮೆಥಡ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಮಲ್ಟಿ ಕೋರ್ ಪ್ರೊಸೆಸರ್ಸ್ ನ ಯೂಸ್ ಮಾಡ್ತಾರೆ. ಏನಕ್ಕೆ? ಇನ್ಪುಟ್ ಔಟ್ಪುಟ್ ನ ಡಿವೈಸಸ್ ನ ಮ್ಯಾನೇಜ್ ಮಾಡೋದಕ್ಕೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ವರ್ಚುವಲ್ ಇಂಟರ್ಫೇಸ್ ನ ಯೂಸ್ ಮಾಡುತ್ತೆ. ಏನಕ್ಕೆ? ಕಮ್ಯುನಿಕೇಶನ್ಗೋಸ್ಕರ. ಓಕೆನಾ? ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನ ಮ್ಯಾನೇಜ್ ಮಾಡೋದಕ್ಕೆ ಮಲ್ಟಿ ಕೋರ್ ಪ್ರೊಸೆಸರ್ ನ ಯೂಸ್ ಮಾಡ್ತಾರೆ. ಕಮ್ಯುನಿಕೇಶನ್ ನ ಮ್ಯಾನೇಜ್ ಮಾಡೋದಕ್ಕೆ ವರ್ಚುವಲ್ ಇಂಟರ್ಫೇಸ್ ನ ಯೂಸ್ ಮಾಡ್ತಾರೆ. ಸೊ ಇದರದ್ದು ಅಪ್ಲಿಕೇಶನ್ ಏನಪ್ಪಾ ಅಂತ ಅಂದ್ರೆ, ವರ್ಚುವಲ್ ನೆಟ್ವರ್ಕ್ ಡಿವೈಸಸ್, ವರ್ಚುವಲ್ ಡೆಸ್ಕ್, ವರ್ಚುವಲ್ ಕ್ಯಾಮರಾ, ಇದರದೆಲ್ಲ ಅಪ್ಲಿಕೇಶನ್ಸ್. ಆಮೇಲೆ ಇದರದ್ದು ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ಸ್ಕೇಲಬಿಲಿಟಿ ಚೆನ್ನಾಗಾಗುತ್ತೆ. ಆಮೇಲೆ ಏನೇ ಇನ್ಫಾರ್ಮೇಶನ್ ಇದ್ದು ಎಫಿಷಿಯಂಟ್ ಆಗಿ ಶೇರ್ ಮಾಡ್ಬೋದು. ಆದ್ರೆ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ಹಾರ್ಡ್ವೇರ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ, ಮತ್ತೆ ಇಲ್ಲಿ ಡಿವೈಸಸ್ ಗಳೆಲ್ಲ ಯೂಸ್ ಮಾಡ್ತೀವಲ್ವಾ, ಇದೆಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನೆಸ್ಟೆಡ್ ಪೇಜ್ ಟೇಬಲ್. ಸೊ ಇದರದ್ದು ಯಾವುದು ಮೆಮೊರಿ ವರ್ಚುಲೈಸೇಷನ್ ಒಂದ್ ಸ್ವಲ್ಪ ಪೇಜ್ ಹಿಂದೆ ಮುಂದೆ ಆಗಿದೆ, ಬಟ್ ನಾನು ನಿಮಗೆ ರಿಸೋರ್ಸ್ ನ ಶೇರ್ ಮಾಡ್ಬೇಕಾದ್ರೆ ಐ ವಿಲ್ ಮೇಕ್ ಇಟ್ ಕರೆಕ್ಟ್. ಓಕೆನಾ? ಸೊ ನೆಕ್ಸ್ಟ್ ಮೆಮೊರಿ ವರ್ಚುಲೈಸೇಷನ್. ಸೊ ಮೆಮೊರಿ ವರ್ಚುಲೈಸೇಷನ್ ಅಂತ ಅಂದ್ರೆ, ಸೊ ಇಲ್ಲಿ ಇದೇನ್ ಮಾಡುತ್ತೆ, ವರ್ಚುವಲ್ ಮೆಮೊರಿನ ಕ್ರಿಯೇಟ್ ಮಾಡುತ್ತೆ. ಒಂದೊಂದು ವರ್ಚುವಲ್ ಮಷಿನ್ಗೂ ಕೂಡ ವರ್ಚುವಲ್ ಮೆಮೊರಿನ ಕ್ರಿಯೇಟ್ ಮಾಡುತ್ತೆ. ಇವಾಗ ವರ್ಚುವಲ್ ಮಷಿನ್ ಯಾವ ರೀತಿ ಥಿಂಕ್ ಮಾಡುತ್ತೆ ಅಂದ್ರೆ, ನಾನು ಎಂಟೈರ್ ರ್ಯಾಮ್ ಏನಿದೆ ಅಲ್ವಾ, ರೀಡ್ ಓನ್ಲಿ ಮೆಮೊರಿ, ಅದೇ ನಂದು ಎಂಟೈರ್ ಆಗಿ ಅಂತ ಥಿಂಕ್ ಮಾಡುತ್ತೆ. ಬಟ್ ಆಕ್ಚುಯಲ್ ಆಗಿ ಆ ಫಿಸಿಕಲ್ ಆಗಿ ಏನಿರುತ್ತಲ್ಲ ರಿಯಲ್ ರ್ಯಾಮ್, ಅದು ಶೇರ್ ಆಗಿರೋದು. ಓಕೆನಾ? ವರ್ಚುವಲ್ ಮಷೀನಿಗೆ. ಓಕೆನಾ? ಇವಾಗ ಹೆಂಗೆ ಹೋಟೆಲ್ ರೂಮ್ಸ್, ತುಂಬಾ ಗೆಸ್ಟ್ ಗಳು ಸ್ಟೇ ಮಾಡ್ತಾರೆ. ಓಕೆನಾ? ಒಂದೊಂದು ಗೆಸ್ಟ್ ಏನ್ ಥಿಂಕ್ ಮಾಡ್ತಾರೆ, ನಂದೇ ರೂಮ್ ಪ್ರೈವೇಟು ಅನ್ನೋ ತರನೇ ಥಿಂಕ್ ಮಾಡ್ತಾರೆ. ಇನ್ನೊಂದ್ ಏನ್ ಎಕ್ಸಾಂಪಲ್ ಕೊಡ್ಬೋದು ಅಂತ ಅಂದ್ರೆ, ನಿಮ್ ಹಾಸ್ಟೆಲ್ಗಳಲ್ಲಿ ಕಬೋರ್ಡ್ ಇರುತ್ತೆ. ಓಕೆನಾ? ಆ ಕಬೋರ್ಡ್ ಅಲ್ಲಿ ನಿಮಗೆ ಆದಂತ ಸ್ಪೇಸ್, ಏನು ಬಟ್ಟೆಗಳೆಲ್ಲ ಇಟ್ಕೊಬಹುದು. ಇದು ನನ್ ಸ್ಪೇಸು, ಇದು ನನ್ ಸ್ಪೇಸು, ನಿಮಗೆ ಹೆಂಗ್ ಫೀಲ್ ಆಗುತ್ತೆ, ನಂದೇ ಕಬೋರ್ಡ್ ಅನ್ನೋ ತರ ಫೀಲ್ ಆಗುತ್ತೆ ಅಲ್ವಾ? ಸೊ ಆ ತರ. ಸೊ ಹಂಗೆ ವರ್ಚುವಲ್ ಮಷಿನ್ಗೆ ಫೀಲ್ ಕೊಡುತ್ತೆ ಯಾವುದು, ಈ ವರ್ಚುವಲ್ ಮೆಮೊರಿ. ಓಕೆನಾ? ಸೊ ಇದ್ರದ್ದು ಮೇನ್ ಗೋಲ್ ಏನಪ್ಪಾ ಅಂತ ಅಂದ್ರೆ, ಎಫಿಷಿಯಂಟ್ ಆಗಿ ರ್ಯಾಮ್ ನ ಶೇರ್ ಮಾಡೋದು. ಓಕೆನಾ? ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಹತ್ರ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮೆಮೊರಿ ವರ್ಚುಲೈಸೇಷನ್. ಸೊ ಮತ್ತೆ ಮ್ಯಾಪಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ, 2 ಸ್ಟೇಜ್ ಆಫ್ ಮ್ಯಾಪಿಂಗ್ ಇರುತ್ತೆ. ಒಂದು ಗೆಸ್ಟ್ ಓ ಎಸ್ ಮತ್ತೆ ವಿ ಎಂ ಎಂ. ಗೆಸ್ಟ್ ಓ ಎಸ್ ಅಂತ ಅಂದ್ರೆ ವರ್ಚುವಲ್ ಮೆಮೊರಿ, ಅದು ಫಿಸಿಕಲ್ ಮೆಮೊರಿ, ಅದು ಗೆಸ್ಟ್ ವಿಯೋ. ಮತ್ತೆ ಫಿಸಿಕಲ್ ಮೆಮೊರಿ ಇಲ್ಲಿ ಮಷೀನ್ ಮೆಮೊರಿ. ಓಕೆನಾ? ಸೊ ಇಲ್ಲಿ ಮತ್ತೆ ದೇರ್ ಆರ್ 3 ಅಡ್ರೆಸಸ್ ಆಲ್ಸೋ.
ವರ್ಚುವಲ್ ಅಡ್ರೆಸ್, ಗೆಸ್ಟ್ ಫಿಸಿಕಲ್ ಅಡ್ರೆಸ್ ಮತ್ತೆ ಮಷೀನ್ ಅಡ್ರೆಸ್ ಕೂಡ ಇರುತ್ತೆ. ಓಕೆನಾ. ಸೊ ಇಲ್ಲಿ ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಸ್ಟ್ ಅಪ್ಲಿಕೇಶನ್ ಇಂದ ಗೆಸ್ಟ್ ಓ ಎಸ್ ಇಂದ ಏನಾಗುತ್ತೆ ಹೈಪರ್ವೈಸರ್ ಇಂದ ಫಿಸಿಕಲ್ ರ್ಯಾಮಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ. ಸೊ ದಿಸ್ ಇಸ್ ಅಬೌಟ್ ಮೆಮೊರಿ ವರ್ಚುವಲೈಸೇಷನ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಜನರಲ್ ಆಗಿ ಏನಿಲ್ಲ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ವರ್ಚುವಲ್ ಮೆಮೊರಿನ ಕ್ರಿಯೇಟ್ ಮಾಡ್ಕೊಡ್ತೀವಿ. ಓಕೆನಾ. ಒಂದೊಂದು ವರ್ಚುವಲ್ ಮಷಿನ್ಗೂ ಕೂಡ ಒಂದೊಂದು ವರ್ಚುವಲ್ ಮೆಮೊರಿನ ಕ್ರಿಯೇಟ್ ಮಾಡ್ತೀವಿ. ಆ ಒಂದು ವರ್ಚುವಲ್ ಮೆಮೊರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನಂದೇ ಅಪ್ಪ ಮೆಮೊರಿ, ನಂದ್ ಓನ್ ಮೆಮೊರಿ ಇದು ಅಂತ ಅನ್ಸುತ್ತೆ. ಬಟ್ ರಿಯಾಲಿಟಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅದು ರಿಯಲ್ ರ್ಯಾಮ್ ಇರುತ್ತಲ್ವಾ ಅದರಿಂದ ಶೇರ್ ಆಗಿರುವಂತದ್ದು. ಓಕೆನಾ. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು ಮೆಮೊರಿ ವರ್ಚುವಲೈಸೇಷನ್. ಇನ್ ಕೇಸ್ ಅವ್ರು ಫುಲ್ ಕೇಳಿದ್ರೆ ನಾನು ಏನ್ ಬರ್ದಿದ್ದೀನಿ ಅಲ್ವಾ ಅದನ್ನ ಓದ್ಕೊಳ್ಳಿ. ಓಕೆ. ಸೊ ಬಟ್ ಅವರು ಕ್ವೆಶನ್ ಅಲ್ಲಿ ಕೇಳಿದ್ದು ಅಕಸ್ಮಾತ್ ಈ ಎಲ್ಲಾ ವರ್ಚುವಲೈಸೇಷನ್ ಒಂದೇ ಸತಿ ಕೇಳಿದ್ರೆ ಜಸ್ಟ್ ನೀವ್ ಅದ್ರ ಬಗ್ಗೆ ಡೆಫಿನೇಷನ್ ಬರ್ದು ನಿಮಗೇನ್ ಅರ್ಥ ಆಗಿದೆ ಅಂತ ಬರೆದ್ರು ಸಾಕು. ಇನ್ ಕೇಸ್ ಅವರು ಒಂದೊಂದೇ ಇವಾಗ ಮೆಮೊರಿ ವರ್ಚುವಲೈಸೇಷನ್ ನೀವು 10 ಮಾರ್ಕ್ಸ್ ಬರೀರಿ ಅಂತ ಅಂದ್ರೆ ನೀವ್ ಇದನ್ನೆಲ್ಲ ಬರಿಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್, ಡಿಸ್ಕ್ರೈಬ್ ದ ವರ್ಚುವಲೈಸೇಷನ್ ಫಾರ್ ದ ಡೇಟಾ ಸೆಂಟರ್ ಆಟೋಮೇಷನ್. ಇವಾಗ ಎಕ್ಸಾಂಪಲ್, ಇವಾಗ ಏನಾದ್ರೂ ಯೂಟ್ಯೂಬ್ ಅಲ್ಲಿ ಒಂದ್ ಕಂಪ್ಯೂಟರ್ ಏನಾದ್ರೂ ಫೇಲ್ ಆದ್ರೆ ಅಥವಾ ಗೂಗಲ್ ಅಥವಾ ಯೂಟ್ಯೂಬ್ ಅಲ್ಲೇ ಆಗ್ಲಿ ಗೂಗಲ್ ಅಲ್ಲಿ ಆಗ್ಲಿ ಒಂದ್ ಕಂಪ್ಯೂಟರ್ ಏನಾದ್ರೂ ಫೇಲ್ ಆದ್ರೆ ಹೋಲ್ ಸರ್ವಿಸ್ ಏನಾದ್ರೂ ಸ್ಟಾಪ್ ಆಗತ್ತಾ? ಇಲ್ಲ ಅಲ್ವಾ? ಹಂಗೆ ಎಕ್ಸಾಕ್ಟ್ಲಿ ಇಲ್ಲೂ ಅಷ್ಟೇ ಡೇಟಾ ಸೆಂಟರ್ಸ್ ಇಲ್ಲಿ ವರ್ಚುವಲೈಸೇಷನ್ ನ ಏನ್ ಮಾಡ್ತಿದೆ, ಯೂಸ್ ಮಾಡ್ತಿದೆ ಈ ತರ ಪ್ರಾಬ್ಲಮ್ ನ ಪ್ರಿವೆಂಟ್ ಮಾಡೋದಕ್ಕೇನೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಬಿಗ್ ಕಂಪನೀಸ್, ಈ ಗೂಗಲ್ ಆಗ್ಲಿ, ಅಮೆಝಾನ್ ಆಗ್ಲಿ, ಮೈಕ್ರೋಸಾಫ್ಟ್ ಆಗ್ಲಿ, ಎಲ್ಲಾ ಕಂಪನೀಸ್ಗಳಿಗೆ, ಸೊ ಈ ತರ ದೊಡ್ಡ ಕಂಪನೀಸ್ಗಳಿಗೆ ದೊಡ್ಡ ಡೇಟಾ ಸೆಂಟರ್ಸ್ ಗಳಿರತ್ತೆ. ಈ ದೊಡ್ಡ ಡೇಟಾ ಸೆಂಟರ್ಸ್ ಗಳಲ್ಲಿ ಥೌಸಂಡ್ಸ್ ಆಫ್ ಸರ್ವರ್ಸ್ ಇರತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ವರ್ಚುವಲೈಸೇಷನ್ ನ ಯೂಸ್ ಮಾಡ್ತಾರೆ. ಏನಕ್ಕೆ? ಎಲ್ಲಾನು ಆಟೋಮೇಟ್ ಮಾಡೋದಕ್ಕೆ. ಓಕೆನಾ. ಎಲ್ಲ ಆಟೋಮೇಟ್ ಆದಾಗ ಏನಾಗುತ್ತೆ, ಕಾಸ್ಟ್ ರೆಡ್ಯೂಸ್ ಆಗುತ್ತೆ, ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಸೊ ಆ ಫೇಲ್ಯೂರ್ಸ್ ಕೂಡ ಅವಾಯ್ಡ್ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಒನ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಒಂದ್ ಸರ್ವರ್ಗೆ ಒನ್ ಆಪರೇಟಿಂಗ್ ಸಿಸ್ಟಮ್ ರನ್ ಮಾಡೋ ಬದಲು ಈ ವರ್ಚುವಲೈಸೇಷನ್ ಏನ್ ಮಾಡುತ್ತೆ, ತುಂಬಾ ವರ್ಚುವಲ್ ಮಷೀನ್ಸ್ ನ ಒಂದೇ ಆಪರೇಟಿಂಗ್ ಸಿಸ್ಟಮ್ ಅಥವಾ ಒಂದೇ ಫಿಸಿಕಲ್ ಸರ್ವರ್ ಮೇಲೆ ರನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಓಕೆನಾ. ಸೊ ಇದ್ರಲ್ಲಿ ಫಸ್ಟಿಗೆ ನಾವೇನ್ ಮಾಡಿದ್ವಿ, ರೋಲ್ಸ್ ಅಂಡ್ ಡೆವಲಪ್ಮೆಂಟ್. ಇದರಲ್ಲಿ ಫಸ್ಟಿಗೆ ಹೈ ಅವೈಲಬಿಲಿಟಿ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಒಂದ್ ಸರ್ವರ್ ಕ್ರಾಶ್ ಆಯ್ತು ನೀವ್ ಯೂಟ್ಯೂಬ್ ನೋಡ್ಬೇಕಾದ್ರೆ. ಸೊ ವರ್ಚುವಲೈಸೇಷನ್ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ನೀವ್ ಆ ವರ್ಕ್ನೆಲ್ಲ ಬೇರೆ ವರ್ಚುವಲ್ ಮಷೀನಿಗೆ ಶಿಫ್ಟ್ ಮಾಡುತ್ತೆ. ಆದ್ರೆ ಯೂಸರ್ಸಿಗೆ ಅದ್ರದ್ದು ಗಮನ ಅಲ್ಲ, ಅದು ತೋರ್ಸೋದೇ ಇಲ್ಲ ಯೂಸರ್ಸಿಗೆ ಏನ್ ಫೇಲ್ಯೂರ್ ಆಯ್ತು ಅಂತ. ಓಕೆನಾ. ಅದನ್ನ ಹೈ ಅವೈಲಬಿಲಿಟಿ ಅಂದ್ರೆ ಸರ್ವಿಸು ಏನೇ ಹಾರ್ಡ್ವೇರ್ ಫೇಲ್ ಆದ್ರೂ ಕೂಡ ಸರ್ವಿಸ್ ಕಂಟಿನ್ಯೂ ಆಗ್ತಿರುತ್ತೆ. ಓಕೆನಾ. ಅದನ್ನ ಹೈ ಅವೈಲಬಿಲಿಟಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್, ಬ್ಯಾಕಪ್ ಸರ್ವಿಸಸ್. ಇವಾಗ ವರ್ಚುವಲ್ ಮಷೀನ್ಸ್ ಏನ್ ಮಾಡುತ್ತೆ, ಸ್ನಾಪ್ ಚಾಟ್ಸ್ ನ ತಗೊಳುತ್ತೆ. ಅಂದ್ರೆ ಸ್ನಾಪ್ ಚಾಟ್ ಅಂದ್ರೆ ಇವಾಗ ಫೋಟೋಸ್. ಓಕೆನಾ. ವರ್ಚುವಲ್ ಮಷೀನ್ ಯಾವ ಕರೆಂಟ್ ಸ್ಟೇಟ್ ಅಲ್ಲಿ ಏನಿತ್ತು ಅನ್ನೋದನ್ನ ಸ್ನಾಪ್ ಚಾಟ್ ತಗೊಳುತ್ತೆ ವರ್ಚುವಲ್ ಮಷೀನ್ಸ್. ಸೊ ಎಕ್ಸಾಂಪಲ್, ಇವಾಗ ಲೈಕ್ ಸೇವಿಂಗ್ ದ ಗೇಮ್ ಚೆಕ್ ಪಾಯಿಂಟ್, ಅದನ್ನ ಸೇವ್ ಮಾಡೋದು ಆ ತರ. ಇದೇನ್ ಮಾಡತ್ತೆ, ಮೀನಿಂಗ್ ಲೈಕ್ ಫಾಸ್ಟ್ ರಿಕವರಿ. ಇದರಿಂದ ಫಾಸ್ಟ್ ರಿಕವರಿ, ನೀವ್ ಎಲ್ಲಿ ಕರೆಂಟ್ ಸ್ಟೇಟ್ ಇತ್ತು ಅನ್ನೋ ಸ್ನಾಪ್ ಚಾಟ್ ಇದ್ರೆ ಸೊ ಈಸಿಯಾಗಿ ಮೆಮೊರಿನ ರಿಕವರ್ ಮಾಡ್ಬೋದು, ಮತ್ತೆ ನಮ್ ಡೇಟಾ ಕೂಡ ಸೇಫ್ ಆಗಿರುತ್ತೆ ಈ ಒಂದು ಸ್ನಾಪ್ ಚಾಟ್ ಅಥವಾ ಈ ಒಂದು ಫೀಚರ್ ಇರೋದ್ರಿಂದ. ಓಕೆ. ನೆಕ್ಸ್ಟ್, ವರ್ಕ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ ಅಂದ್ರೆ ಇವಾಗ ಯೋಚನೆ ಮಾಡಿ, ಒನ್ ಟೀಚರು 500 ಸ್ಟೂಡೆಂಟ್ಸ್ ನ ಹ್ಯಾಂಡಲ್ ಮಾಡ್ತಿದ್ದಾರೆ ಒಬ್ರೆ ಅಂತ ಅಂದ್ರೆ ಏನಾಗುತ್ತೆ, ಅವರಿಗೆ ಓವರ್ಲೋಡ್ ಆಗುತ್ತೆ. ಅದ್ರಿಂದ ಇದೇ ರೀತಿ ಈ ವರ್ಚುವಲೈಸೇಷನ್ ಏನ್ ಮಾಡುತ್ತೆ ಅಂದ್ರೆ ವರ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ತುಂಬಾ ಸರ್ವರ್ಗಳ ಮಧ್ಯೆ ಏನ್ ಮಾಡುತ್ತೆ, ಈ ವರ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಓಕೆನಾ. ನೀನು ಒಂದ್ ವರ್ಚುವಲ್ ಮಷೀನು ವಿಡಿಯೋಸ್ ಹ್ಯಾಂಡಲ್ ಮಾಡು, ಇನ್ನೊಂದ್ ವರ್ಚುವಲ್ ಮಷೀನು ನೀನ್ ಲಾಗಿನ್ ನ ಹ್ಯಾಂಡಲ್ ಮಾಡು, ಇನ್ನೊಂದ್ ವರ್ಚುವಲ್ ಮಷೀನು ನೀನ್ ಚಾಟ್ ನ ಹ್ಯಾಂಡಲ್ ಮಾಡು, ಈ ತರ. ಓಕೆನಾ. ವರ್ಕ್ ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್, ಡೈನಮಿಕ್ ರಿಸೋರ್ಸ್ ಅಲೋಕೇಶನ್. ಸೊ ಇವಾಗ ರಿಸೋರ್ಸಸ್ ಯಾವ್ದಾದ್ರು CPU, ರ್ಯಾಮ್, ಸ್ಟೋರೇಜ್, ಸೊ ಇದನ್ನೆಲ್ಲ ಯಾವಾಗ ಬೇಕೋ ಅವಾಗ ಏನ್ ಮಾಡೋದು, ಈ ರಿಸೋರ್ಸಸ್ ನ ಅಲೋಕೇಟ್ ಮಾಡೋದು. ಯಾರಿಗೆ? ವರ್ಚುವಲ್ ಮಷೀನ್ಸ್ಗೆ. ದಟ್ ಈಸ್ ಅಬೌಟ್ ಏನಂತಾರೆ, ಡೈನಮಿಕ್ ಮೆಮೊರಿ ಅಲೋಕೇಶನ್ಸ್. ಓಕೆನಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ವಾಲಿಟಿ ಆಫ್ ಸರ್ವಿಸ್.
ಸೊ ನೀವು ಇಲ್ಲಿ ಡೈನಮಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ಕೊಟ್ಟಿಲ್ಲ, ನೀವು ಅದನ್ನು ಬರೀರಿ. ಓಕೆನಾ, ಡೈನಮಿಕ್ ಮೆಮೊರಿ ಅಲೋಕೇಶನ್ಸ್ ಬಗ್ಗೆನೂ ಬರೀರಿ. ಓಕೆನಾ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಸರ್ವಿಸ್. ಸೊ ಕ್ವಾಲಿಟಿ ಆಫ್ ಸರ್ವಿಸ್ ಅಂತ ಅಂದ್ರೆ ವರ್ಚುವಲೈಸೇಷನ್ ಏನ್ ಎನ್ಶೋರ್ ಮಾಡುತ್ತೆ ಅಂದ್ರೆ ಸ್ಮೂತ್ ಮತ್ತೆ ರಿಲಯಬಲ್ ಸರ್ವಿಸ್ ನ ಕೊಡ್ಬೇಕು ಯೂಸರ್ಸ್ಗೆ ಅನ್ನೋದೇ ಮೇನ್ ಏಮ್. ದಟ್ ಈಸ್ ವಾಟ್ ಕ್ವಾಲಿಟಿ ಆಫ್ ಸರ್ವಿಸ್. ಓಕೆ. ನೆಕ್ಸ್ಟ್ ಸರ್ವರ್ ಕನ್ಸಾಲಿಡೇಷನ್. ಸೊ ಈ ಡೇಟಾ ಸೆಂಟರ್ಸ್ ಚಾಟಿ ವರ್ಕ್ ಮತ್ತೆ ನಾನ್ ಇಂಟ್ರಾಕ್ಟಿವ್ ವರ್ಕ್ ನ ಹ್ಯಾಂಡಲ್ ಮಾಡುತ್ತೆ. ಏನಿದು ಚಾಟಿ ವರ್ಕ್ ಅಥವಾ ಸರ್ವರ್ ಕನ್ಸಾಲಿಡೇಷನ್ ಅಂದ್ರೆ ಏನಂತ ನಿಮಗೆ ಡೌಟ್ ಬರುತ್ತೆ. ಇವಾಗ ಮುಂಚೆ ಎಲ್ಲ ಒಂದ್ ಅಪ್ಲಿಕೇಶನ್ಗೆ ಒಂದ್ ಏನಂತಾರೆ ಫಿಸಿಕಲ್ ಸರ್ವರ್ ನ ಯೂಸ್ ಮಾಡ್ತಿದ್ರು. ಸೊ ಇವಾಗ ವಾಟ್ ಇಫ್ ದೀಸ್ ಸರ್ವರ್ ಫೇಲ್, ಲೈಕ್ ಇವಾಗ ಒಂದ್ ಸರ್ವರು ನಿಮ್ CPU ಅಲ್ಲಿ 10% ಆಫ್ CPU ಯೂಸ್ ಮಾಡ್ತಿದೆ ಅಂತ ಅಂದ್ರೆ ವೇಸ್ಟ್ ಅಲ್ವಾ. ಅದಕ್ಕೆ ಇನ್ ಕೇಸ್ ನೀವೇನಾದ್ರೂ ತುಂಬಾ ವರ್ಚುವಲ್ ಮಷೀನ್ಸ್ ನ ಕ್ರಿಯೇಟ್ ಮಾಡ್ಬಿಟ್ರೆ, ಸೊ ದಟ್ಸ್ ವಾಟ್ ವರ್ಚುವಲೈಸೇಷನ್ ಏನ್ ಮಾಡುತ್ತೆ ಅಂದ್ರೆ ತುಂಬಾ ವರ್ಕ್ ಲೋಡ್ಸ್ ನ ಅಥವಾ ತುಂಬಾ ವರ್ಚುವಲ್ ಮಷೀನ್ಸ್ ನ ಸಿಂಗಲ್ ಫಿಸಿಕಲ್ ಸರ್ವರ್ ಮೇಲೆ ಇನ್ಸ್ಟಾಲ್ ಮಾಡಿದಾಗ ವರ್ಕು ಈಸಿ ಆಗುತ್ತೆ, ವರ್ಕು ಬೇಗ ಕಂಪ್ಲೀಟ್ ಆಗುತ್ತೆ. ಎಲ್ಲಾನು ಅಷ್ಟೇ, CPU ಯುಟಿಲೈಸೇಷನ್ ಎಫಿಷಿಯಂಟ್ ಆಗುತ್ತೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಆಗುತ್ತೆ, ಎಲ್ಲ ಒಟ್ನಲ್ಲಿ ಎಫಿಷಿಯಂಟ್ ಆಗಿ ಆಗ್ತಾ ಹೋಗುತ್ತೆ. ಇದನ್ನ ಏನಂತಾರೆ, ದಿಸ್ ಇಸ್ ಕಾಲ್ಡ್ ಅ ಸರ್ವರ್ ಕನ್ಸಾಲಿಡೇಷನ್. ಓಕೆ. ಇವಾಗ ಚಾಟಿ ವರ್ಕ್ ಲೋಡ್ ಅಂದ್ರೆ ಏನು? ಸೊ ಇವಾಗ ಯಾವ ಅಪ್ಲಿಕೇಶನ್ಸ್ ಜೊತೆ ಯೂಸರ್ಸ್ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರಲ್ವಾ, ಅದನ್ನ ನಾವು ಚಾಟಿ ವರ್ಕ್ ಲೋಡ್ಸ್ ಅಂತ ಅಂತೀವಿ. ಇವಾಗ ಎಕ್ಸಾಂಪಲ್ ಯೂಟ್ಯೂಬ್ ಜೊತೆ ನಾವು ಯೂಟ್ಯೂಬ್ ಜಾಸ್ತಿ ನೋಡ್ತೀವಿ, ನೆಟ್ಫ್ಲಿಕ್ಸ್ ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ, ವಾಟ್ಸ್ಆಪ್ ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ತರ ಅಪ್ಲಿಕೇಶನ್ ನಾವೇನಂತ ಇದನ್ನ ಏನ್ ಹೇಳ್ಬೋದು, ನಾವು ಚಾಟಿ ವರ್ಕ್ ಲೋಡ್ಸ್ ಅಂತ ಅನ್ಬೋದು. ಸೊ ನಾನ್ ಇಂಟ್ರಾಕ್ಟಿವ್ ವರ್ಕ್ ಲೋಡ್ಸ್ ಅಂತ ಅಂದ್ರೆ ಯಾವ ಅಪ್ಲಿಕೇಶನ್ಸ್ ಹೆವಿ ಕಂಪ್ಯೂಟೇಷನ್ ವರ್ಕ್ ಅಥವಾ ಕಂಪ್ಯೂಟೇಷನ್ ವರ್ಕ್ಸ್ ನ ಪರ್ಫಾರ್ಮ್ ಮಾಡುತ್ತೆ ಅಲ್ವಾ, ಅದನ್ನ ನಾವೇನ್ ಅನ್ಬೋದು, ಚಾಟಿ ವರ್ಕ್ ಲೋಡ್ಸ್ ಅಂತ ಅನ್ಬೋದು. ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ವೆದರ್ ಪ್ರಿಡಿಕ್ಷನ್ ಆಗಿರ್ಬೋದು, IPC ಅಪ್ಲಿಕೇಶನ್ಸ್ ಆಗಿರ್ಬೋದು, ಆ ತರ. ಓಕೆನಾ. ಟು ಸಪೋರ್ಟ್ ದೀಸ್ ವರ್ಕ್ ಲೋಡ್ ಎಫಿಷಿಯಂಟ್ಲಿ ವರ್ಚುವಲೈಸೇಷನ್ ಬೇಸ್ಡ್ ಸರ್ವರ್ ಕನ್ಸಾಲಿಡೇಷನ್ ಈಸ್ ಯೂಸ್ಡ್. ಅದರಿಂದ ಈ ತರ ವರ್ಕ್ ಲೋಡ್ಸ್ ನ ಹ್ಯಾಂಡಲ್ ಮಾಡೋದಕ್ಕೇನೆ ಏನ್ ಬೇಕು, ಸರ್ವರ್ ಕನ್ಸಾಲಿಡೇಷನ್ ಬೇಕು. ನಮಗ್ ಗೊತ್ತು ಸರ್ವರ್ ಕನ್ಸಾಲಿಡೇಷನ್ ಏನು ಅಂತ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ನ ಫೀವರ್ ಏನಂತೀರಾ ಸ್ವಲ್ಪ ಫಿಸಿಕಲ್ ಸರ್ವರ್ಸ್ ಮೇಲೆ ಕ್ರಿಯೇಟ್ ಮಾಡೋದು. ಓಕೆನಾ. ಇದೇನ್ ಮಾಡುತ್ತೆ, ನಮಗೆ ಕಾಸ್ಟ್ ಎಫಿಷಿಯನ್ಸಿ ಎಲ್ಲ ಕಡಿಮೆ ಮಾಡುತ್ತೆ. ಓಕೆನಾ. ಸೊ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ರನ್ಸ್ ಆನ್ ದ ಫೀವರ್ ಫಿಸಿಕಲ್ ಸರ್ವರ್ಸ್. ಓಕೆ. ಇದರಿಂದ ಏನಾಗತ್ತೆ, ಸೊ ಅನ್ಆಥರೈಸ್ಡ್ ಯುಟಿಲೈಸ್ಡ್ ಸರ್ವರ್ಸ್ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಹಾರ್ಡ್ವೇರ್ ಕಾಸ್ಟ್ ರೆಡ್ಯೂಸ್ ಮಾಡುತ್ತೆ, ಪವರ್ ಕನ್ಸಂಪ್ಷನ್ ರೆಡ್ಯೂಸ್ ಮಾಡುತ್ತೆ, ಸ್ಪೇಸ್ ರಿಕ್ವೈರ್ಮೆಂಟ್ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆನಿಫಿಟ್ಸ್. ಸೊ ಬೆನಿಫಿಟ್ಸ್ ಅಲ್ಲಿ ಫಸ್ಟಿಗೆ ಇಂಪ್ರೂವ್ ಹಾರ್ಡ್ವೇರ್ ಯುಟಿಲೈಸೇಷನ್. ಅಂದ್ರೆ ಒಂದೇ ಒಂದ್ ಸರ್ವರ್ ಮುಂಚೆ ಇವಾಗ ಒಂದ್ ಸರ್ವರು ತುಂಬಾ ಸರ್ವರ್ಗಳು ಏನ್ ಕೆಲಸ ಮಾಡ್ತಿತ್ತು ಅದನ್ನ ಒಂದ್ ಸರ್ವರ್ ಕೈಲೇ ಕೆಲಸ ಮಾಡಿಸ್ಬೋದು. ಅದನ್ನ ಇಂಪ್ರೂವ್ಸ್ ಹಾರ್ಡ್ವೇರ್ ಯುಟಿಲೈಸೇಷನ್ ಅಂತ ಹೇಳ್ತೀವಿ. ಹೆಂಗೆ ಇದನ್ನ ಅಚೀವ್ ಮಾಡೋದು? ಬೈ ಯೂಸಿಂಗ್ ವರ್ಚುವಲೈಸೇಷನ್, ಬೈ ಕ್ರಿಯೇಟಿಂಗ್ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್. ಓಕೆನಾ. ಸೊ ಇವಾಗ ನೀವು ಯಾವಾಗ ಒಂದೇ ಫಿಸಿಕಲ್ ಸರ್ವರ್ ಮೇಲೆ ತುಂಬಾ ವರ್ಚುವಲ್ ಮಷೀನ್ಸ್ ರನ್ ಆಗ್ತಿದೆ ಅಂತ ಅಂದ್ರೆ ವರ್ಕು ಎಲ್ಲ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳ್ದೆ. ಸೊ ಇದೇ ನೀವು ಅರ್ಲಿಯರ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನೀವು ಮಾಡಿದಾಗ ಎಲ್ಲಾನು ಒಂದೇ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ಇವಾಗ ಎಲ್ಲಾ ರಿಸೋರ್ಸಸ್ ಕೂಡ ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ಡೆಡಿಕೇಟ್ ಆಗಿತ್ತು. ಆಮೇಲೆ CPU ಆಗ್ಲಿ ಮತ್ತೊಂದಾಗ್ಲಿ ಏನೇ ಆಗ್ಲಿ ಎಲ್ಲಾ ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ಡೆಡಿಕೇಟ್ ಆಗಿತ್ತು. ಇವಾಗ ನೀನ್ ಮತ್ತೆ ಏನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ನೀನು ಬೇರೆ ಫಿಸಿಕಲ್ ಕಾಂಪೋನೆಂಟ್ಸ್ ನ ನೀನ್ ಏನ್ ಮಾಡ್ಬೇಕಿತ್ತು, ಪರ್ಚೇಸ್ ಮಾಡ್ಬೇಕಿತ್ತು. ಈ ತರ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದ್ರಿಂದ ಇವಾಗ ತುಂಬಾ ಸರ್ವರ್ ಕೆಲಸ ಮಾಡೋದು ಒಂದೇ ಸರ್ವರ್ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದ್ ಬಂದು ಅಜೈಲ್ VM ಡೆವಲಪ್ಮೆಂಟ್. ಅಂದ್ರೆ ಇವಾಗ ನಾವು ವರ್ಚುವಲ್ ಮಷೀನ್ ನ ಮಿನಿಟ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು, ಗೊತ್ತಾ. ಸೊ ಅದೇ ನೀನು ಹೊಸ ಕಂಪ್ಯೂಟರ್ ತಗೋಬರ್ಬೇಕು, ಅದ್ರ ಮೇಲೆ ಕಾಸ್ಟ್ ಜಾಸ್ತಿ, ಎನರ್ಜಿ ಜಾಸ್ತಿ, ಎಲ್ಲಾ ವೇಸ್ಟ್. ಸೊ ಇವಾಗ ನೀನು ಆ ವರ್ಚುವಲ್ ಮಷೀನ್ಸ್ ನ ನೀನು ಮಿನಿಟ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ರೆಡ್ಯೂಸಸ್ ಮೇಂಟೆನೆನ್ಸ್ ಅಂಡ್ ಕೂಲಿಂಗ್ ಕಾಸ್ಟ್. ಅಂದ್ರೆ ಇವಾಗ ಕಡಿಮೆ ಫಿಸಿಕಲ್ ಸರ್ವರ್ಸ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಕಡಿಮೆ ಎಲೆಕ್ಟ್ರಿಸಿಟಿ ಮತ್ತೆ ಕೂಲಿಂಗ್ ಕೂಡ ಲೆಸ್ ಅಲ್ವಾ. ನೆಕ್ಸ್ಟ್ ಎನ್ಹಾನ್ಸ್ ಅವೈಲಬಿಲಿಟಿ ಅಂಡ್ ಬಿಸ್ನೆಸ್ ಕಮ್ಯುನಿಟಿ. ಸೊ ಬಿಸ್ನೆಸ್ ಕಂಟಿನ್ಯೂಟಿ. ಸೊ ಇಲ್ಲಿ ಅಕಸ್ಮಾತ್ ಏನಾದ್ರೂ ಒಂದು ವರ್ಚುವಲ್ ಮಷೀನ್ ಏನಾದ್ರೂ ಫೇಲ್ ಆದ್ರೂ ಕೂಡ ಇದೇನ್ ಮಾಡಲ್ಲ, ಬೇರೆ ವರ್ಚುವಲ್ ಮಷೀನಿಗೆ
ಅಫೆಕ್ಟ್ ಮಾಡೋದಿಲ್ಲ. ಸೊ ದಟ್ ಈಸ್ ವಾಟ್ ಎನ್ಹಾನ್ಸ್ಮೆಂಟ್ ಆಫ್ ಅವೈಲಬಿಲಿಟಿ ಅಂಡ್ ಬಿಸ್ನೆಸ್ ಕನೆಕ್ಟಿವಿಟಿ. ಸೊ ನೆಕ್ಸ್ಟ್ ಇದರಲ್ಲಿ ಚಾಲೆಂಜಸ್ ಏನಪ್ಪಾ ಅಂತ ಅಂದ್ರೆ ಚಾಲೆಂಜಸ್ ಅಥವಾ ಆಪ್ಟಿಮೈಸೇಷನ್ ಅಥವಾ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡೈನಮಿಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ ತರ. ಸೊ ಇವಾಗ ಫಸ್ಟಿಗೆ ರಿಸೋರ್ಸ್ ಶೆಡ್ಯೂಲಿಂಗ್ ಅಂತ ಇದೆ. ಅಂದ್ರೆ ಇಲ್ಲಿ ಸಿಸ್ಟಮ್ ಡಿಸೈಡ್ ಮಾಡುತ್ತೆ ಯಾವ ವರ್ಚುವಲ್ ಮಷೀನಿಗೆ CPU ಮತ್ತೆ ಮೆಮೊರಿನ ಕೊಡ್ಬೇಕು, ಯಾವ ವರ್ಚುವಲ್ ಮಷೀನಿಗೆ ಮತ್ತೆ ಯಾವ ವರ್ಚುವಲ್ ಮಷೀನಿಗೆ CPU ಅಗತ್ಯ ಇದೆ ಅಥವಾ ಮೆಮೊರಿ ಅಗತ್ಯ ಇದೆ ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ? ಸಿಸ್ಟಮ್ ಡಿಸೈಡ್ ಮಾಡ್ತಾರೆ. ಯಾರಿಗೆ ಸಿಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದೇ ಸಿಸ್ಟಮ್. ನೆಕ್ಸ್ಟ್ ಡೈನಮಿಕ್ CPU ಅಲೋಕೇಶನ್ ಅಂದ್ರೆ ಯಾವ ವರ್ಚುವಲ್ ಮಷೀನು ಬ್ಯುಸಿ ಆಗಿರುತ್ತೆ ಅದಕ್ಕೆ ಏನ್ ಮಾಡುತ್ತೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಅದಕ್ಕೆ CPU ನ ಅಲೋಕೇಟ್ ಮಾಡಿಸುತ್ತೆ. ಓಕೆ. ನೆಕ್ಸ್ಟ್ 2 ಲೆವೆಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಲ್ಲಿ ಲೋಕಲ್ ಕಂಟ್ರೋಲರ್ ಮತ್ತೆ ಗ್ಲೋಬಲ್ ಕಂಟ್ರೋಲರ್ ಅಂತ ಇರುತ್ತೆ. ಸೊ ಈ ಲೋಕಲ್ ಕಂಟ್ರೋಲರ್ ಏನ್ ಮಾಡುತ್ತೆ? ಸೊ ಒಂದ್ ಸರ್ವರ್ ನ ಮ್ಯಾನೇಜ್ ಮಾಡುತ್ತೆ. ಗ್ಲೋಬಲ್ ಕಂಟ್ರೋಲರ್ ಏನ್ ಮಾಡುತ್ತೆ? ಎಂಟೈರ್ ಡೇಟಾ ಸೆಂಟರ್ನೇ ಮ್ಯಾನೇಜ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪವರ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಯಾವ ಸರ್ವರ್ಸ್ ಯೂಸ್ ಆಗ್ತಿರಲ್ಲ ಅಲ್ವಾ, ಆ ಅನ್ಯೂಸ್ ಸರ್ವರ್ಸ್ ನ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ? ಟರ್ನ್ ಆಫ್ ಮಾಡುತ್ತೆ. ಏನಕ್ಕೆ? ಸೊ ಪವರ್ ನ ಸೇವ್ ಮಾಡೋದಕ್ಕೆ, ಎಲೆಕ್ಟ್ರಿಸಿಟಿ ಸೇವ್ ಮಾಡೋದಕ್ಕೆ. ಇದರಿಂದ ಪರ್ಫಾರ್ಮೆನ್ಸ್ ಕೂಡ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಓಕೆ. ಸೊ ದಿಸ್ ವಾಸ್ ಅಬೌಟ್ ದ ಕ್ವೆಶನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫೈನ್ ವರ್ಚುವಲ್ ಕ್ಲಸ್ಟರ್ಸ್. Explain how virtual clusters are built in distributed system. ಓಕೆ. ಸೊ ಇದರಲ್ಲಿ ಫಸ್ಟ್ ನೀನು ಡಯಾಗ್ರಾಮ್ ಮಾಡಬೇಕು. ಅದಾದ್ಮೇಲೆ ನೋಡಿ ಇಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ಏನೇನಿದೆ? ಫಿಸಿಕಲ್ ಕ್ಲಸ್ಟರ್ 1, ಫಿಸಿಕಲ್ ಕ್ಲಸ್ಟರ್ 2, ಫಿಸಿಕಲ್ ಕ್ಲಸ್ಟರ್ 3 ಮತ್ತೆ ಮಲ್ಟಿಪಲ್ ವರ್ಚುವಲ್ ಕ್ಲಸ್ಟರ್ಸ್ ಗಳಿದಾವೆ. ಸೊ ಇದ್ದದ್ದು ಏನೇನಿದೆಯಲ್ವಾ ಅದನ್ನ ಎಕ್ಸ್ಪ್ಲನೇಷನ್ ಎಲ್ಲ ನೀವು ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಫಸ್ಟಿಗೆ ವರ್ಚುವಲ್ ಕ್ಲಸ್ಟರ್ ಅಂತ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನ್ ಮಾಡುತ್ತೆ? ಒಟ್ಟಿಗೆ ವರ್ಕ್ ಮಾಡ್ತಿರತ್ತೆ. ಹೆಂಗೆ? ಲೈಕ್ ಅ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಇದನ್ನ ನಾವು ವರ್ಚುವಲ್ ಕ್ಲಸ್ಟರ್ ಅಂತ ಕರಿತೀವಿ. ಓಕೆನಾ? ಸೊ ಅ ಫಿಸಿಕಲ್ ಕ್ಲಸ್ಟರ್ ಕನ್ಸಿಸ್ಟ್ ಆಫ್ ಅ ಮಲ್ಟಿಪಲ್ ಫಿಸಿಕಲ್ ಸರ್ವರ್ಸ್ ಕನೆಕ್ಟೆಡ್ ಟುಗೆದರ್ ಥ್ರೂ ದ ನೆಟ್ವರ್ಕ್. ಅದನ್ನ ಫಿಸಿಕಲ್ ಕ್ಲಸ್ಟರ್ ಅಂತೀವಿ. ಹೆಂಗೆ ಅಂದ್ರೆ ಫಿಸಿಕಲ್ ಸರ್ವರ್ಸ್ ಎಲ್ಲ ಕನೆಕ್ಟ್ ಆಗಿರೋದು ಯಾವ ರೀತಿ ಕನೆಕ್ಟ್ ಆಗಿರುತ್ತೆ? ಥ್ರೂ ದ ನೆಟ್ವರ್ಕ್ ಮುಖಾಂತರ ಅವೆಲ್ಲ ಕನೆಕ್ಟ್ ಆಗಿರುತ್ತೆ. ಅದನ್ನ ಫಿಸಿಕಲ್ ಕ್ಲಸ್ಟರ್ ಅಂತೀವಿ. ವರ್ಚುವಲ್ ಕ್ಲಸ್ಟರ್ ಅಂತ ಅಂದ್ರೆ ಇಟ್ ಈಸ್ ಅ ಗ್ರೂಪ್ ಆಫ್ ವರ್ಚುವಲ್ ಮಷೀನ್ಸ್ ವಿಚ್ ವರ್ಕ್ಸ್ ಟುಗೆದರ್ ಅಂಡ್ ಇಟ್ಸ್ ಆಕ್ಟ್ಸ್ ಲೈಕ್ ಅ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್. ಅದನ್ನ ನಾವು ವರ್ಚುವಲ್ ಕ್ಲಸ್ಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡೋದಕ್ಕೆ ನಾವು ಎಷ್ಟೋ ಸ್ಟೆಪ್ಸ್ ನ ಫಾಲೋ ಮಾಡ್ತೀವಿ. ವಿ ವಿಲ್ ಫಾಲೋ ಸೆವೆರಲ್ ಸ್ಟೆಪ್ಸ್. ಓಕೆ. ಆ ಸ್ಟೆಪ್ಸ್ ನ ಎಕ್ಸ್ಪ್ಲೇನ್ ಮಾಡಿ ಅಂತಾನೆ ಹೇಳಿರೋದು. ಯಾವ ರೀತಿ ಇದನ್ನ ಬಿಲ್ಡ್ ಮಾಡ್ತೀರಾ ಅಂತಾನೆ ಅವರು ಕೇಳಿರೋದು. ಓಕೆ. ಆ ಸ್ಟೆಪ್ಸ್ ಏನಪ್ಪಾ ಅಂತ ಅಂದ್ರೆ ಫಸ್ಟಿಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಫಸ್ಟಿಗೆ ಇವಾಗ ನಾವು ಬಿಲ್ಡ್ ಮಾಡ್ಬೇಕು ಅಂದ್ರೆ ಫಸ್ಟಿಗೆ ನಮಗೆ ಒಂದು ಫಿಸಿಕಲ್ ಹಾರ್ಡ್ವೇರ್ ಬೇಕು. ಅಂದ್ರೆ ಸರ್ವರ್ಸ್, ಸ್ಟೋರೇಜ್ ಡಿವೈಸಸ್ ಅಥವಾ ನೆಟ್ವರ್ಕ್ ಕೇಬಲ್ಸ್. ಫಸ್ಟಿಗೆ ನಮಗೆ ಏನ್ ಬೇಕು? ಫಿಸಿಕಲ್ ಹಾರ್ಡ್ವೇರ್ಗಳು ಬೇಕು. ಸೊ ಎಕ್ಸಾಂಪಲ್ ಇವಾಗ ಮಲ್ಟಿಪಲ್ ಕಂಪ್ಯೂಟರ್ಸ್ ಯಾವ ರೀತಿ ಲ್ಯಾಬ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ, ಸರ್ವರ್ಸ್ ಡೇಟಾ ಸೆಂಟರ್ ಹಿಂಗೆ ಡೇಟಾ ಸೆಂಟರ್ಗಳಲ್ಲಿ ಸರ್ವರ್ ಇರುತ್ತೆ, ಅದೇ ರೀತಿ ಫಸ್ಟಿಗೆ ನಮ್ಗೆ ಒಂದು ಫಿಸಿಕಲ್ ಸರ್ವರ್ಗಳು ಬೇಕು. ಓಕೆನಾ? ಫಿಸಿಕಲ್ ಹಾರ್ಡ್ವೇರ್ಗಳು ಬೇಕು, ಸರ್ವರ್ಸ್, ಸ್ಟೋರೇಜ್ ಡಿವೈಸಸ್ ಆ ತರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ನಮಗೆ ಹೈಪರ್ವೈಸರ್. ಸೊ ಈ ಹೈಪರ್ವೈಸರ್ ಅಥವಾ VMM ಇನ್ಸ್ಟಾಲೇಷನ್ ಅಂತ ಅಂದ್ರೆ ಈ ಹೈಪರ್ವೈಸರ್ ಅಥವಾ VMM ಏನ್ ಮಾಡುತ್ತೆ? ಅದು ಒಂದು ಸಾಫ್ಟ್ವೇರ್. ಏನ್ ಮಾಡುತ್ತೆ ಅಂದ್ರೆ ವರ್ಚುವಲ್ ಮಷೀನ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಇವಾಗ ನಾನು ಹೇಳ್ದೆ ಏನಂತ, ನನ್ಗೆ ಫಿಸಿಕಲ್ ಹಾರ್ಡ್ವೇರ್ಗಳು ಬೇಕು ಅಂತ. ಸೊ ಒಂದ್ಸತಿ ಇವಾಗ ಫಿಸಿಕಲ್ ಹಾರ್ಡ್ವೇರ್ಗಳು ತಂದ್ಮೇಲೆ ಈ ಹಾರ್ಡ್ವೇರು ಆ ಹಾರ್ಡ್ವೇರ್ ಏನ್ ಮಾಡಲ್ಲ? ವರ್ಚುವಲ್ ಮಷೀನ್ಸ್ಗಳನ್ನ ಕ್ರಿಯೇಟ್ ಮಾಡಲ್ಲ. ತನ್ನಷ್ಟಕ್ಕೆ ತಾನೇ ಅದೇನ್ ವರ್ಚುವಲ್ ಮಷೀನ್ಗಳನ್ನ ಕ್ರಿಯೇಟ್ ಮಾಡಲ್ಲ. ಅದಕ್ಕೆ ನಾವು ಆ ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಒಂದು ವರ್ಚುವಲೈಸೇಷನ್ ಸಾಫ್ಟ್ವೇರ್ ಬೇಕು. ಅದ್ರಿಂದ ಈ ಹೈಪರ್ವೈಸರ್ ಬಂದಿತ್ತು. ಈ ಹೈಪರ್ವೈಸರ್ ಏನ್ ಮಾಡುತ್ತೆ? ಸೊ ಇದೊಂದು ಸಾಫ್ಟ್ವೇರ್ ವರ್ಚುವಲ್ ಮಷೀನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಸೊ ಹಂಗೆ. ಸೊ ಇವಾಗ ಇವಾಗ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದೆ. ಹೈಪರ್ವೈಸರ್ ಹೆಂಗ್ ಆಕ್ಟ್ ಮಾಡುತ್ತೆ ಅಂದ್ರೆ ಬಿಲ್ಡಿಂಗ್ ಮ್ಯಾನೇಜರ್ ತರ ರೂಮ್ಸ್ ಗಳನ್ನ ಡಿವೈಡ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಒಂದ್ಸತಿ ನೀವು ಹೈಪರ್ವೈಸರ್ ನ ಅಥವಾ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿದ್ಮೇಲೆ ಇವಾಗ ನಾವು ವರ್ಚುವಲ್ ಮಷೀನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಏನಾಗತ್ತೆ? ಸೊ ಒಂದೇ ಫಿಸಿಕಲ್ ಸರ್ವರ್ಸ್ ಮೇಲೆ ಕ್ರಿಯೇಟ್ ಆಗತ್ತೆ.
ಓಕೆನಾ. ದಟ್ ಇಸ್ ವಾಟ್ ಫಸ್ಟಿಗೆ ಏನ್ ಮಾಡಿದ್ರಿ, ಹಾರ್ಡ್ವೇರ್ನೆಲ್ಲ ತಗೊಂಡ್ ಬಂದ್ರಿ. ಇವಾಗ ಏನು ಹಾರ್ಡ್ವೇರ್ ತಗೊಂಡ್ಬಂದಿದ ತಕ್ಷಣ ಅದಷ್ಟಕ್ಕತೆ ಏನ್ ವರ್ಚುವಲ್ ಮಷಿನ್ಸ್ ಗಳನ್ನ ಕ್ರಿಯೇಟ್ ಮಾಡೋದಿಲ್ಲ. ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಸಾಫ್ಟ್ವೇರ್ ಬೇಕು. ಸೊ ಆ ಸಾಫ್ಟ್ವೇರ್ ಏನು, ಹೈಪರ್ವೈಸರ್ ಬಂದು ಒಂದು ಸಾಫ್ಟ್ವೇರ್. ಇದೇನ್ ಮಾಡುತ್ತೆ ಅಂದ್ರೆ ವರ್ಚುವಲ್ ಮಷಿನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಒಂದ್ಸತಿ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಆದ್ಮೇಲೆ ನಮ್ ಕೆಲಸ ಏನು, ವರ್ಚುವಲ್ ಮಷಿನ್ ಗಳನ್ನ ಕ್ರಿಯೇಟ್ ಮಾಡೋದು. ಸೊ ಈ ವರ್ಚುವಲ್ ಮಷಿನ್ ಹೆಂಗೆ ಅಂದ್ರೆ ಅದರದೇ ಆದಂತ ಓ ಎಸ್ ಇರುತ್ತೆ, ಆಮೇಲೆ ಮೆಮೊರಿ ಇರುತ್ತೆ, ಮತ್ತೆ ಅಪ್ಲಿಕೇಶನ್ಸ್ ಗಳೆಲ್ಲ ಇರುತ್ತೆ. ಓಕೆನಾ. ಒಂದ್ಸತಿ ಇವಾಗ ನೀವು ವರ್ಚುವಲ್ ಮಷಿನ್ಸ್ ನ ಕ್ರಿಯೇಟ್ ಮಾಡಾದ್ಮೇಲೆ ಇವಾಗ ಆ ವರ್ಚುವಲ್ ಮಷಿನ್ಸ್ ಗಳೆಲ್ಲ ಮಾತಾಡ್ಬೇಕು ತಾನೆ, ಅಂದ್ರೆ ಕಮ್ಯುನಿಕೇಟ್ ಮಾಡ್ಬೇಕು ತಾನೆ. ಸೊ ಇವಾಗ ನೀವು ವರ್ಚುವಲ್ ಮಷಿನ್ ಗಳು ಕ್ರಿಯೇಟ್ ಮಾಡಿದ ತಕ್ಷಣ ಅದಷ್ಟಕ್ಕದೇ ಏನಾದ್ರು ಕಮ್ಯುನಿಕೇಶನ್ ಬಿಲ್ಡ್ ಮಾಡತ್ತಾ, ಇಲ್ಲ. ಸೊ ಇದ್ರಿಂದ ನಾವೇನ್ ಮಾಡ್ಬೇಕು, ಒಂದು ವರ್ಚುವಲ್ ನೆಟ್ವರ್ಕಿಂಗ್ ಅಂತ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಇದ್ರಿಂದ ನಮಗೆ ಒಂದು ವರ್ಚುವಲ್ ನೆಟ್ವರ್ಕಿಂಗ್ ಅನ್ನೋದು ಬೇಕು. ಏನಕ್ಕೆ ವರ್ಚುವಲ್ ನೆಟ್ವರ್ಕಿಂಗ್ ಬೇಕು ಹೇಳಿ? ಸೊ ವರ್ಚುವಲ್ ಮಷಿನ್ಸ್ ಗಳು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ಅದಕ್ಕೆ ಈ ವರ್ಚುವಲ್ ನೆಟ್ವರ್ಕಿಂಗ್ ಅನ್ನೋ ಕಾನ್ಸೆಪ್ಟ್. ಸೊ ಈ ವರ್ಚುವಲ್ ನೆಟ್ವರ್ಕಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ತುಂಬಾ ಮಲ್ಟಿಪಲ್ ವರ್ಚುವಲ್ ಮಷಿನ್ಸ್ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲೌ ಮಾಡುತ್ತೆ ಈ ವರ್ಚುವಲ್ ನೆಟ್ವರ್ಕಿಂಗ್. ಓಕೆ, ಇವಾಗ ವರ್ಚುವಲ್ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡಿದ್ರಿ. ಇವಾಗ ವರ್ಚುವಲ್ ಮಷಿನ್ಸ್ ಗಳೇನೋ ಏನ್ ಮಾಡಿದ್ರು, ಕನೆಕ್ಟ್ ಆಯ್ತು. ಆದ್ರೆ ಈ ಎಲ್ಲಾ ವರ್ಚುವಲ್ ಮಷಿನ್ಸ್ಗೂ ಕೂಡ ಈಕ್ವಲ್ ರಿಸೋರ್ಸಸ್ ಬೇಕಾ, ಅಥವಾ ಸೇಮ್ ನಂಬರ್ ಆಫ್ ರಿಸೋರ್ಸಸ್ ಅಂದ್ರೆ ಅಷ್ಟೇ ರಿಸೋರ್ಸಸ್ ಎಲ್ಲಾ ವರ್ಚುವಲ್ ಮಷಿನ್ಸ್ಗೂ ಕೂಡ ಬೇಕಾ? ಇಲ್ಲ. ಸೊ ಅದರಿಂದ ನಮಗೇನ್ ಬೇಕು, ಅದರಿಂದ ಈ ಡೈನಮಿಕ್ ರಿಸೋರ್ಸಸ್ ಅಲೋಕೇಶನ್ ಬೇಕು. ಸೊ ಈ ರಿಸೋರ್ಸಸ್ ಏನ್ ಮಾಡುತ್ತೆ, ಇವಾಗ CPU ಆಗ್ಲಿ, ರ್ಯಾಮ್ ಆಗ್ಲಿ, ಸ್ಟೋರೇಜ್ ಆಗ್ಲಿ, ಬ್ಯಾಂಡ್ ವಿಡ್ತ್ ಆಗ್ಲಿ, ಸೊ ಯೂಸರ್ ಡಿಮಾಂಡ್ ಅಥವಾ ವರ್ಕ್ಲೋಡ್ ಡಿಮಾಂಡ್ ಪ್ರಕಾರ ಈ ರಿಸೋರ್ಸಸ್ ಗಳು ಅಲೋಕೇಟ್ ಆಗುತ್ತೆ ವರ್ಚುವಲ್ ಮಷಿನ್ ಗಳಿಗೆ. ಅರ್ಥ ಆಯ್ತಲ್ವಾ? ಡೈನಮಿಕ್ ರಿಸೋರ್ಸ್ ಅಲೋಕೇಶನ್ಸ್ ಅಂತ ಅಂದ್ರೆ ಅಲ್ವಾ. ಸೊ ಇವಾಗ ಕೆಲವೊಂದ್ಸತಿ ಇವಾಗೇನೋ ರಿಸೋರ್ಸಸ್ ಏನೋ ಅಲೋಕೇಟ್ ಮಾಡಿದ್ವಿ ಬೇಸ್ಡ್ ಆನ್ ದ ವರ್ಕ್ ಲೋಡ್. ಓಕೆನಾ. ಕೆಲವೊಂದ್ಸತಿ ಸರ್ವರ್ಸ್ ಏನಾಗುತ್ತೆ, ಓವರ್ಲೋಡ್ ಆಗ್ಬಿಡುತ್ತೆ. ಸೊ ಅವಾಗ ಈ ವರ್ಚುವಲ್ ಮಷಿನ್ಸ್ ಎಲ್ಲ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರ್ಗೆ ಶಿಫ್ಟ್ ಆಗ್ಬೇಕು. ಸೊ ಈ ಶಿಫ್ಟ್ ಆಗೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈವ್ ಮೈಗ್ರೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಈ ಲೈವ್ ಮೈಗ್ರೇಷನ್ ಅಂತ ಅಂದ್ರೆ, ಸೊ ಇದೇನ್ ಮಾಡುತ್ತೆ, ಒಂದು ವರ್ಚುವಲ್ ಮಷಿನ್ ಇವಾಗ ಓವರ್ಲೋಡ್ ಆದಾಗ ಈ ಒಂದ್ ವರ್ಚುವಲ್ ಮಷಿನ್ ಏನ್ ಮಾಡುತ್ತೆ ಅಂದ್ರೆ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರಿಗೆ ಮೈಗ್ರೇಟ್ ಮಾಡುತ್ತೆ. ಯಾವುದೇ ರೀತಿ ವರ್ಕ್ ನ ಸ್ಟಾಪ್ ಮಾಡ್ದೇನೆ ಒಂದ್ ವರ್ಚುವಲ್ ಮಷಿನ್ ಇಂದ ಇನ್ನೊಂದ್ ವರ್ಚುವಲ್ ಮಷಿನ್ ಗೆ ಶಿಫ್ಟ್ ಮಾಡೋದು. ಇವಾಗ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಹೌ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಹ್ಯಾಂಡಲ್ಡ್ ಇನ್ ವರ್ಚುವಲ್ ಮಷಿನ್. ಓಕೆ, ಯಾವ ರೀತಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ ವರ್ಚುವಲ್ ಕ್ಲಸ್ಟರ್ಸ್ ಅಲ್ಲಿ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಇವಾಗ ತುಂಬಾ ವರ್ಚುವಲ್ ಮಷಿನ್ಸ್ ಒಟ್ಟಿಗೆ ವರ್ಕ್ ಆಗ್ತಿದ್ರೆ ಈ CPU, ಮೆಮೊರಿ, ಸ್ಟೋರೇಜು ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ? ಸೊ ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಇದನ್ನ ಕರಿತೀವಿ. ಓಕೆನಾ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ ದ ವರ್ಚುವಲ್ ಕ್ಲಸ್ಟರ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ achieving efficient virtualization of resources, better performance and fault tolerance. ಸೊ ಒಟ್ನಲ್ಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಅರ್ಥ ಆಯ್ತಲ್ವಾ? ಸೊ ಇವಾಗ ತುಂಬಾ ವರ್ಚುವಲ್ ಮಷಿನ್ಸ್ ಒಟ್ಟಿಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಈ ರಿಸೋರ್ಸಸ್ ಎಲ್ಲ ಯಾರು ಮ್ಯಾನೇಜ್ ಮಾಡೋದು? ಈ ಮ್ಯಾನೇಜ್ ಮಾಡುವಂತ ಪ್ರೋಸೆಸ್ ನ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅಷ್ಟೇ. ಓಕೆನಾ. ಈ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವರ್ಚುವಲ್ ಕ್ಲಸ್ಟರ್ಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಫಿಷಿಯಂಟ್ಲಿ CPU ನ ಮ್ಯಾನೇಜ್ ಮಾಡೋದು, ಮೆಮೊರಿನ ಮ್ಯಾನೇಜ್ ಮಾಡೋದು, ಸ್ಟೋರೇಜ್ ನ ಮ್ಯಾನೇಜ್ ಮಾಡೋದು, ಮತ್ತೆ ಮಲ್ಟಿಪಲ್ ವರ್ಕ್ ಲೋಡ್ಸ್ ನ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು. ಸೊ ಇದಕ್ಕೆಲ್ಲ ಈ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅದನ್ನೇ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳೋದು. ಸೊ ಫಸ್ಟಿಗೆ ಫಾಸ್ಟರ್ ಡೆವಲಪ್ಮೆಂಟ್ ಅಂಡ್ ಸ್ಕೆಡ್ಯೂಲಿಂಗ್ ಅಂದ್ರೆ ಇವಾಗ ಡೆಪ್ಲಾಯ್ಮೆಂಟ್ ಅಂದ್ರೆ ಏನು, ಕ್ರಿಯೇಟಿಂಗ್ ಅಂಡ್ ಸ್ಟಾರ್ಟಿಂಗ್ ದ ವರ್ಚುವಲ್ ಮಷಿನ್ಸ್ ಕ್ವಿಕ್ಲಿ, ಇದನ್ನ ನಾವು ಡೆಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಇಟ್ ಈಸ್ ಲೈಕ್ ಹೆಂಗೆ ಅಂದ್ರೆ ಓಪನಿಂಗ್ ಅ ನ್ಯೂ ಕೌಂಟರ್ಸ್ ಇನ್ ಅ ಸೂಪರ್ ಮಾರ್ಕೆಟ್, ಆತರ ಹೇಳ್ಬೋದು. ಡೆಪ್ಲಾಯ್ಮೆಂಟ್ ಅಂದ್ರೆ ಅವಾಗ ಕ್ರಿಯೇಟ್ ಮಾಡಿ ನೀವು ಸ್ಟಾರ್ಟ್ ಮಾಡ್ತಿರಲ್ಲ ವರ್ಚುವಲ್ ಮಷಿನ್, ಅದನ್ನ ಡೆಪ್ಲಾಯ್ಮೆಂಟ್ ಅಂತ ಕರೀತಾರೆ. ಸೊ ಇವಾಗ ಸ್ಕೆಡ್ಯೂಲಿಂಗ್ ಏನ್ ಮಾಡುತ್ತೆ ಅಂದ್ರೆ ಡಿಸೈಡ್ ಮಾಡುತ್ತೆ ಯಾವ ವರ್ಚುವಲ್ ಮಷೀನಿಗೆ ಏನ್ ರಿಸೋರ್ಸ್ ಕೊಡ್ಬೇಕು ಮತ್ತೆ ಯಾವಾಗ ಕೊಡ್ಬೇಕು ಅನ್ನೋದನ್ನ ನಾವು ಸ್ಕೆಡ್ಯೂಲಿಂಗ್ ಅಂತ ಕರಿತೀವಿ. ಓಕೆನಾ. ಫಾಸ್ಟರ್ ಡೆಪ್ಲಾಯ್ಮೆಂಟ್ ಅಂದ್ರೆ ಏನಂತ ಗೊತ್ತಾಯ್ತು, ಸ್ಕೆಡ್ಯೂಲಿಂಗ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ ಒಂದು ಬರುತ್ತೆ. ಲೋಡ್ ಬ್ಯಾಲೆನ್ಸಿಂಗ್ ಅಂದ್ರೆ ಇವಾಗ ಹೆಂಗ್ ಕೇಳ್ಬೋದು, ಇವಾಗ ವಾಟ್ ಹ್ಯಾಪನ್ಸ್ ಇಫ್ ಒನ್ ವರ್ಕರ್ಸ್ ಡಸ್ ಆಲ್ ದ ವರ್ಕ್, ಎಲ್ಲಾ ವರ್ಕ್ನು ಕೂಡ ಒಂದ್ ವರ್ಕರ್ ಮಾಡ್ತಿದ್ದಾನೆ ಅಂತ ಅಂದ್ರೆ ಏನಾಗುತ್ತೆ, ಅವನಿಗೆ ಓವರ್ಲೋಡ್ ಆಗತ್ತೆ.
ಅಲ್ವಾ? ಈ ಲೋಡ್ ಬ್ಯಾಲೆನ್ಸಿಂಗ್ ಏನ್ ಮಾಡುತ್ತೆ ಅಂತ ಅಂದ್ರೆ ಇದೊಂದು ಟೆಕ್ನಿಕ್. ಓಕೆನಾ? ಈ ಎಲ್ಲಾ ವರ್ಚುವಲ್ ಮಷಿನ್ಸ್ಗೂ ಕೂಡ ಆ ವರ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡೋದೇ ಈ ಒಂದು ಲೋಡ್ ಬ್ಯಾಲೆನ್ಸಿಂಗ್ ವರ್ಕ್ ಆಗಿರುತ್ತೆ. ಓಕೆನಾ? ಯಾವುದೇ ರೀತಿ ಓವರ್‌ಲೋಡ್ ಇರೋದಿಲ್ಲ ಈ ತರ ಮಾಡೋದ್ರಿಂದ, ಮತ್ತೆ ಸ್ಪೀಡು ಕೂಡ ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಂಪ್ಯೂಟಿಂಗ್ ಟೆಕ್ನಿಕ್ಸ್. ಗ್ರೀನ್ ಕಂಪ್ಯೂಟಿಂಗ್ ಅಂತ ಅಂದ್ರೆ ಇದೇನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನೆಲ್ಲ ಸೇವ್ ಮಾಡುತ್ತೆ, ಮತ್ತೆ ಪವರ್ ಯೂಸೇಜ್ ಕೂಡ ಸೇವ್ ಮಾಡುತ್ತೆ. ಸೊ ಬಟ್ ಇವಾಗ ಮೂವಿಂಗ್ ದ ವರ್ಚುವಲ್ ಮಷಿನ್ಸ್ ಕಂಟಿನ್ಯೂಸ್ಲಿ ಮೇ ರೆಡ್ಯೂಸ್ ದ ಪರ್ಫಾರ್ಮೆನ್ಸ್ ಅಲ್ವಾ? ಸೊ ಇವಾಗ ಯಾವಾಗ್ಲೂ ನೀವು ವರ್ಚುವಲ್ ಮಷಿನ್ಸ್ ನ ಮೈಗ್ರೇಟ್ ಮಾಡ್ತಾನೆ ಇದ್ರೆ, ಸೊ ಇದರಿಂದ ಏನಾಗುತ್ತೆ, ಸಿಸ್ಟಮ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸೊ ಇದನ್ನ ನಾವ್ ಏನ್ ಅಂತೀವಿ ಅಂದ್ರೆ ಮೈಗ್ರೇಷನ್ ಓವರ್ ಹೆಡ್ ಅಂತೀವಿ. ಸೊ ಅದೆಲ್ಲ ಬಿಡಿ, ಇವಾಗ ಗ್ರೀನ್ ಕಂಪ್ಯೂಟಿಂಗ್ ಅಂತ ಅಂದ್ರೆ ಎಲೆಕ್ಟ್ರಿಸಿಟಿನ ಮತ್ತೆ ಪವರ್ ಯೂಸೇಜ್ ನ ಕಡಿಮೆ ಮಾಡುತ್ತೆ. ಓಕೆನಾ? ದಟ್ಸ್ ಇಟ್. ಮತ್ತೆ ನಮ್ಗೆ ಲೈವ್ ಮೈಗ್ರೇಷನ್ ಬಗ್ಗೆನೂ ಗೊತ್ತು. ಓಕೆನಾ? ಲೈವ್ ಮೈಗ್ರೇಷನ್ ಅಂದ್ರೆ ಏನು, ವರ್ಚುವಲ್ ಮಷಿನ್ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರಿಗೆ ಟ್ರಾನ್ಸ್ಫರ್ ಮಾಡೋದು, ಮೈಗ್ರೇಟ್ ಮಾಡೋದು, ಯಾವುದೇ ರೀತಿ ವರ್ಕ್ ನ ಸ್ಟಾಪ್ ಮಾಡ್ದೇನೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್ ಆಫ್ ವರ್ಚುವಲ್ ಸ್ಟೋರೇಜ್. ಸೊ ಇವಾಗ ವರ್ಚುವಲ್ ಮಷಿನ್ ಫೈಲ್ಸ್ ಎಲ್ಲ ಎಲ್ ಸ್ಟೋರ್ ಆಗತ್ತೆ, ಸ್ಟೋರೇಜ್ ಅಲ್ಲಿ ಅಲ್ವಾ? ಇವಾಗ ಎಫಿಷಿಯಂಟ್ ಆಗಿ ಆ ಸ್ಟೋರೇಜ್ ನ ಮ್ಯಾನೇಜ್ ಮಾಡೋದು ತುಂಬಾನೇ ನೆಸೆಸರಿ. ಯಾಕೆ ಅಂತ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಆ ಸ್ಟೋರೇಜ್ ನ ಯೂಸ್ ಮಾಡ್ತಿರತ್ತೆ ಒಟ್ಟಿಗೆ ಒಂದೇ ಸರಿ. ಓಕೆನಾ? ಅದ್ರಿಂದ ಈ ಎಫಿಷಿಯಂಟ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ನೆಸೆಸರಿ. ನೆಕ್ಸ್ಟ್ COW ಅಂದ್ರೆ ಕಾಪಿ ಆನ್ ರೈಟ್. ಸೊ ಇವಾಗ ಸುಮ್ನೆ ವರ್ಚುವಲ್ ಮಷೀನ್ ನ ಮತ್ತೆ ಮತ್ತೆ ಕಾಪಿ ಮಾಡೋ ಬದಲು ಈ ಕಾಪಿ ಆನ್ ರೈಟ್ ಏನ್ ಮಾಡತ್ತೆ ಗೊತ್ತಾ, ಯಾವ ಪಾರ್ಟ್ ಚೇಂಜ್ ಆಗಿರತ್ತೆ ಆ ಪಾರ್ಟ್ ಮಾತ್ರ ಕಾಪಿ ಮಾಡ್ಕೊಂತಿರತ್ತೆ. ಯಾವುದು? ಕಾಪಿ ಆನ್ ರೈಟ್. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಫೋಟೋ ಕಾಪಿ ಮಾಸ್ಟರ್ ಇರ್ತಾನೆ. ಸೊ ಏನಂದ್ರೆ ಯಾವ ರಿಕ್ವೈರ್ ಪೇಜಸ್ ಮಾತ್ರ ಚೇಂಜ್ ಮಾಡ್ತಾನೆ. ಓಕೆನಾ? ಇನ್ಸ್ಟೆಡ್ ಆಫ್ ಮತ್ತೆ ಆ ಎಂಟೈರ್ ಬುಕ್ ನ ಪ್ರಿಂಟ್ ಮಾಡೋ ಬದಲು ಯಾವ ಫೋಟೋ ಚೇಂಜ್ ಮಾಡ್ಬೇಕು, ಯಾವ ಪೇಜ್ ನ ಚೇಂಜ್ ಮಾಡ್ಬೇಕು ಆ ಪೇಜ್ ನ ಮಾತ್ರ ಚೇಂಜ್ ಮಾಡ್ತಾನೆ. ಸೊ ದಟ್ ಇಸ್ ವಾಟ್ ಅಂದ್ರೆ ಸುಮ್ನೆ ಇವಾಗ ಏನೋ ಒಂದ್ ಸಣ್ಣ ಚೇಂಜಸ್ ಆದ್ರೂ ಕೂಡ ಏನ್ ಮಾಡ್ತೀವಿ, ವರ್ಚುವಲ್ ಮಷಿನ್ ಎಂಟೈರ್ ಅಂತರ ಕಾಪಿ ಮಾಡ್ಕೊಂಡ್ಬಿಡ್ತೀರಾ. ಸೊ ಅದ ಮಾಡೋ ಬದಲು ಏನ್ ಪಾರ್ಟ್ ಚೇಂಜ್ ಆಗಿದೆ ಅದನ್ನ ಮಾತ್ರ ಏನ್ ಮಾಡೋದು, ಕಾಪಿ ಮಾಡ್ಕೊಳೋದು. ದಟ್ ಇಸ್ ವಾಟ್ COW ಡಸ್. ಓಕೆ, ನೆಕ್ಸ್ಟ್ ವರ್ಚುವಲ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಅಪ್ರೋಚ್. ಇದರಲ್ಲಿ ಗೆಸ್ಟ್ ಬೇಸ್ಡ್ ಮ್ಯಾನೇಜರ್. ಸೊ ದ ಕ್ಲಸ್ಟರ್ ಮ್ಯಾನೇಜರ್ಸ್ ಅಂಡ್ ರನ್ಸ್ ಇನ್ಸೈಡ್ ದ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಇದ್ರಲ್ಲಿ ಏನಾಗುತ್ತೆ, ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ರನ್ ಆಗ್ತಿರತ್ತೆ. ಓಕೆ, ಹೋಸ್ಟ್ ಬೇಸ್ಡ್ ಮ್ಯಾನೇಜರ್. ಸೊ ಇಲ್ಲಿ ಕ್ಲಸ್ಟರ್ ಮ್ಯಾನೇಜರ್ ಎಲ್ಲಿ ರನ್ ಆಗ್ತಿರತ್ತೆ, ಹೋಸ್ಟ್ OS ಮೇಲೆ ರನ್ ಆಗ್ತಿರತ್ತೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಮ್ಯಾನೇಜರ್. ಸೊ ಇಲ್ಲಿ ಬೋತ್ ಗೆಸ್ಟ್ ಅಂಡ್ ಹೋಸ್ಟ್ ಹ್ಯಾವ್ ಅ ಸಪರೇಟ್ ಕ್ಲಸ್ಟರ್ ಮ್ಯಾನೇಜರ್ಸ್. ದಿಸ್ ಇನ್ಕ್ರೀಸಸ್ ದ ಕಾಂಪ್ಲೆಕ್ಸಿಟಿ. ಇಂಡಿಪೆಂಡೆಂಟ್ ಮ್ಯಾನೇಜರ್ ಅಂದ್ರೆ ಸೊ ಆಪರೇಟಿಂಗ್ ಸಿಸ್ಟಮ್ಗೆ ಮತ್ತೆ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಎರಡಕ್ಕೂ ಕೂಡ ಸಪರೇಟ್ ಕ್ಲಸ್ಟರ್ ಮ್ಯಾನೇಜರ್ಸ್ ಇರ್ತಾರೆ. ಇದರಿಂದ ಕಾಂಪ್ಲೆಕ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್. ಸೊ ಏನಪ್ಪ ಇಂಟಿಗ್ರೇಟೆಡ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ, ಸೊ ಅ ವೆರಿಫೈಡ್ ಕ್ಲಸ್ಟರ್ ಮ್ಯಾನೇಜರ್ ಕಂಟ್ರೋಲ್ಸ್ ಬೋತ್ ವರ್ಚುವಲ್ ಅಂಡ್ ಫಿಸಿಕಲ್ ರಿಸೋರ್ಸಸ್. ಯಾವ ಮ್ಯಾನೇಜರ್ ವೆರಿಫೈ ಆಗಿರ್ತಾರೆ ಅವ್ರು ಮಾತ್ರ ವರ್ಚುವಲ್ ಮತ್ತೆ ಫಿಸಿಕಲ್ ರಿಸೋರ್ಸಸ್ ನ ಮ್ಯಾನೇಜ್ ಮಾಡ್ತಿರ್ತಾರೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ಲಸ್ಟರ್ ಆನ್ ಡಿಮ್ಯಾಂಡ್ ಅಂತ ತಗೊಂಡಿದ್ದಾರೆ. ಸೊ ಇಲ್ಲಿ ಕ್ಲಸ್ಟರ್ ಆನ್ ಡಿಮ್ಯಾಂಡ್ ಏನಂದ್ರೆ ಕ್ಲಸ್ಟರ್ಸ್ ನ ಕ್ರಿಯೇಟ್ ಮಾಡೋದು, ಆಮೇಲೆ ಆಟೋಮೆಟಿಕಲಿ ರೀಸೈಸ್ ಮಾಡೋದು ಅಕಾರ್ಡಿಂಗ್ ಟು ದ ವರ್ಕ್ ಲೋಡ್. ಸೊ ಅದರದ್ದು ವರ್ಕ್ ಆಗಿರುತ್ತೆ ಕ್ಲಸ್ಟರ್ COD. ಓಕೆನಾ? ಸೊ ಇವಾಗ ಹೆಂಗೆ ಫೆಸ್ಟಿವಲ್ಸ್ ಅಂತ ಬಂದಿದ ತಕ್ಷಣ ಎಕ್ಸ್ಟ್ರಾ ಬಸ್ಸಸ್ ನ ಬಿಡ್ತಾರೆ ಅಲ್ವಾ, ಆ ತರ. ಓಕೆನಾ? ಸೊ ಇದ್ರದ್ದು ಫೀಚರ್ಸ್ ಏನೇನ್ ಇರ್ಬೋದು ಅಂತ ಅಂದ್ರೆ ಆಟೋಮೆಟಿಕ್ ರೀಸೈಸಿಂಗ್ ಮಾಡೋದಾಗಿರ್ಬೋದು, ಆಮೇಲೆ ರಿಸೋರ್ಸಸ್ ಡೈನಾಮಿಕ್ ಆಗಿ ಅಲೋಕೇಟ್ ಮಾಡೋದಾಗಿರ್ಬೋದು. ಆಮೇಲೆ ಇಲ್ಲಿ ಸನ್ ಗ್ರಿಡ್ ನ ಯೂಸ್ ಮಾಡ್ತಾರೆ. ಸೊ ಏನಕ್ಕಪ್ಪ ಈ ಸನ್ ಗ್ರಿಡ್ ಅಂತ ಅಂದ್ರೆ, ಸೊ ವರ್ಕ್ ಲೋಡ್ ನ ಸ್ಕೆಡ್ಯೂಲ್ ಮಾಡೋದಕ್ಕೆ. ಆಮೇಲೆ ವೆಬ್ ಇಂಟರ್ಫೇಸ್ ಬಂದ್ಬಿಟ್ಟು ಯೂಸರ್ಸ್ ಏನ್ ಮಾಡ್ತಾರೆ, ಇದ್ರ ಮುಖಾಂತರ ಬ್ರೌಸರ್ ಮುಖಾಂತರ ಏನ್ ಮಾಡ್ಬೋದು, ರಿಕ್ವೆಸ್ಟ್ ನ ಕಳಿಸ್ಬೋದು. ಓಕೆನಾ? ಸೊ ದಟ್ ಇಸ್ ವಾಟ್. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು explain how does the virtualization support the data center automation and dynamic resource management. ಸೊ ಆಲ್ರೆಡಿ ನಾವು ಇದ್ರ ಬಗ್ಗೆ ನೋಡಿದೀವಿ. ಡೇಟಾ ಸೆಂಟರ್ ಆಟೋಮೇಶನ್ ಅಲ್ಲಿ ನಾವು ಈ ಕ್ವೆಶನ್ ಆಲ್ರೆಡಿ ನೋಡಿದ್ವಲ್ಲ, ಎಲ್ಲೋಯ್ತು, ಎಸ್, ಹಾ, ಈ ಕ್ವೆಶನ್ ಇದೆ ಅಲ್ವಾ. ಈ ಕ್ವೆಶನ್ ಜೊತೆ ನೀವ್ ಏನೇನ್ ಆಡ್ ಮಾಡ್ಬೇಕು ಅಂತಾನು ಕೂಡ ನಾನು ಇಲ್ಲಿ ಬರ್ದಿದ್ದೀನಿ. ಯಾವುದು? ಇಲ್ಲಿ 8.1 ಅಲ್ಲಿ.
ಓಕೆನಾ? ಆ ಕ್ವೆಶ್ಚನ್ ಜೊತೆ ಇವಾಗ ಏನೇನ್ ಬರ್ತಿದೆ ಅಲ್ವಾ, ಡೈನಮಿಕ್ ರಿಸೋರ್ಸ್ ಅಲೋಕೇಶನ್, ಮತ್ತೆ ಅಲ್ಲಿ ಏನೇನ್ ಪಾಯಿಂಟ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಬರ್ದ್ಬಿಟ್ಟು ಮತ್ತೆ ಫೀಚರ್ಸ್ ಬರಿಬೇಕು ಅಲ್ಲಿ. ಏನು VM ಕ್ರಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಮತ್ತೆ ವರ್ಚುವಲ್ ನೆಟ್ವರ್ಕಿಂಗ್, ಮತ್ತೆ ಡೈನಮಿಕ್ ರಿಸೋರ್ಸ್ ಪ್ರಾವಿಷನಿಂಗ್, ಮತ್ತೆ ಅದ್ರ ಜೊತೆಗೆ ನೀವು ಟ್ರಸ್ಟ್ ಮ್ಯಾನೇಜ್ಮೆಂಟ್ ಅಂತನೂ ಕೂಡ ಬರಿಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಸೇಮ್ ಕ್ವೆಶನ್ ಬಟ್ ಏನಂದ್ರೆ ಸ್ವಲ್ಪ ಆಡ್ ಮಾಡ್ಬೇಕು. ರಿಸೋರ್ಸ್ ಡೈನಮಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲೇ ಆಡ್ ಇಲ್ಲ ಅಂತ ಅಂದ್ರೆ ನೀವ್ ಅಷ್ಟೇ ಬರೆದ್ರು ಸಾಕು. ಒಟ್ನಲ್ಲಿ ಡೇಟಾ ಸೆಂಟರ್ ಆಟೋಮೇಶನ್ ಅಂದ್ರೆ ನೀವು ಅದೇ ಕ್ವೆಶನ್ ಬರಿಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಕ್ವೆಶನ್ ಬರ್ದಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ದ ವರ್ಚುವಲೈಸೇಷನ್ ಇನ್ ಮಲ್ಟಿ ಕವರ್ ಪ್ರೊಸೆಸರ್ ವಿತ್ ಡಯಾಗ್ರಾಮ್. ಓಕೆನಾ? ಫಸ್ಟ್ ಈ ಡಯಾಗ್ರಾಮ್ ಬರಿಬೇಕು. ಸೊ ಇವಾಗ ನವ ಡೇಸ್ ಅ ಕಂಪ್ಯೂಟರ್ ಯೂಸರ್ಸ್ ಅ ಮಲ್ಟಿ ಕೋರ್ ಪ್ರೊಸೆಸರ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್. ಹೌದು, ಇವಾಗೆಲ್ಲ ನಾವು ಮಲ್ಟಿ ಕೋರ್ ಪ್ರೊಸೆಸರ್ಸ್ ನ ಯೂಸ್ ಮಾಡ್ತೀವಿ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ. ಆದ್ರೆ ಈ ಮಲ್ಟಿ ಕೋರ್ ಪ್ರೊಸೆಸರ್ ಕಂಟೈನ್ಸ್ ಅ ಮಲ್ಟಿಪಲ್ CPU ಕೋರ್ಸ್ ಇನ್ ಅ ಸಿಂಗಲ್ ಚಿಪ್. ಈ ಮಲ್ಟಿ ಕೋರ್ ಪ್ರೊಸೆಸರ್ ಅಲ್ಲಿ ಏನಿರುತ್ತೆ ಅಂದ್ರೆ ಮಲ್ಟಿಪಲ್ CPU ಕೋರ್ಸ್ ಇರುತ್ತೆ. ಒಂದೇ ಚಿಪ್ ಮೇಲೆ ಮಲ್ಟಿಪಲ್ CPUs ಇರುತ್ತೆ. ಓಕೆನಾ? ಸೊ ವರ್ಚುವಲೈಸಿಂಗ್ ದೀಸ್ ಪ್ರೊಸೆಸರ್ ಇಸ್ ಮೋರ್ ಡಿಫಿಕಲ್ಟ್ ಅಲ್ವಾ? ಇವಾಗ ಒಂದ್ ಕ್ವೆಶನ್ ಕೇಳ್ಬೋದು, ಹೆಂಗೆ ಅಂದ್ರೆ ಈ ಮಾಡರ್ನ್ ಸಿಸ್ಟಮ್ ಅಲ್ಲಿ ಇವಾಗ ವೈ ಡು ದ ಮಾಡರ್ನ್ ಸಿಸ್ಟಮ್ ಆಫ್ 4 ಕೋರ್ಸ್ 8 ಕೋರ್ಸ್ ಅಥವಾ 16 ಕೋರ್ಸ್ ಎಲ್ಲ ಏನಕ್ಕಿರುತ್ತೆ? ಸ್ಪೀಡ್ ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಅಲ್ವಾ? ಸೊ ಇವಾಗ ಇನ್ಸ್ಟೆಡ್ ಆಫ್ ಒನ್ CPU ಡೂಯಿಂಗ್ ಆಲ್ ವರ್ಕ್, ವಾಟ್ ಇಫ್ ದ ಮಲ್ಟಿಪಲ್ ಕೋರ್ಸ್ ವರ್ಕ್ ಟುಗೆದರ್? ಸೊ ಅದರಿಂದ ಈ ಒಂದು ಮಲ್ಟಿ ಕೋರ್ ಕಾನ್ಸೆಪ್ಟ್ ಅನ್ನೋದು ಬಂದಿದ್ದು. ಸೊ ಮಲ್ಟಿ ಕೋರ್ಸ್ ಅಂತ ಅಂದ್ರೆ ಏನು? ಮಲ್ಟಿಪಲ್ CPUs ಅದ್ರೊಳಗಡೆ ಸಿಂಗಲ್ ಚಿಪ್ ಮೇಲೆ ಮಲ್ಟಿಪಲ್ CPUs ಇರೋದು. ಓಕೆನಾ? ಇದರಲ್ಲಿ ಡ್ಯುಯಲ್ ಕೋರ್ ಅಂದ್ರೆ 2 ಕೋರ್ಸ್ ಇರುತ್ತೆ, ಕ್ವಾಡ್ ಕೋರ್ ಅಂದ್ರೆ 4 ಕೋರ್ಸ್ ಇರುತ್ತೆ, ಆಕ್ಟಾ ಕೋರ್ ಅಂದ್ರೆ 8 ಕೋರ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ವರ್ಚುವಲೈಸೇಷನ್ ಆನ್ ದ ಸಿಂಗಲ್ ಕೋರ್ ಪ್ರೊಸೆಸರ್ ಇಸ್ ಈಸಿ. ಸೊ ಸಿಂಗಲ್ ಪ್ರೊಸೆಸರ್ ಇದ್ರೆ ಅದ್ರ ಮೇಲೆ ವರ್ಚುವಲೈಸೇಷನ್ ಮಾಡೋದು ಈಸಿ. ಓಕೆನಾ? ಅದೇ ಮಲ್ಟಿ ಕೋರ್ ಪ್ರೊಸೆಸರ್ಸ್ ಮೇಲೆ ನೀನ್ ವರ್ಚುವಲೈಸೇಷನ್ ಮಾಡೋದು ಡಿಫಿಕಲ್ಟ್. ಅದನ್ನೇ ಇವಾಗ ನೋಡಿದ್ವಿ. ಸೊ ಅದರಿಂದ ಇದರಲ್ಲಿ ಚಾಲೆಂಜಸ್ ಏನಪ್ಪ ಬರುತ್ತೆ ಅಂತ ಅಂದ್ರೆ, ಸೊ ಇವಾಗಿನ ಸಿಸ್ಟಮ್ ಏನೇನ್ ಮ್ಯಾನೇಜ್ ಮಾಡುತ್ತೆ? ನೌ ದ ಸಿಸ್ಟಮ್ ಶುಡ್ ಮ್ಯಾನೇಜ್ ಮೆನಿ ಕೋರ್ಸ್, ಮೆನಿ ಟಾಸ್ಕ್, ಮತ್ತೆ ಮೆನಿ ವರ್ಚುವಲ್ ಮಷೀನ್ಸ್ ಟುಗೆದರ್. ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಅದೇ ಇಲ್ಲಿರೋಂಥ ಚಾಲೆಂಜ್. ಸೊ ಅದರಿಂದ ಫಸ್ಟಿಗೆ ಪ್ಯಾರಲಿಸಮ್ ಮತ್ತೆ ಪ್ರೋಗ್ರಾಮಿಂಗ್ ಏನಂದ್ರೆ, ಟು ಯೂಸ್ ಆಲ್ ದ ಕೋರ್ಸ್ ಎಫಿಷಿಯಂಟ್ಲಿ, ಟಾಸ್ಕ್ ಮಸ್ಟ್ ರನ್ ಪ್ಯಾರಲಲಿ ಅಲ್ವಾ? ಎಲ್ಲಾ ಕೋರ್ಸು ಎಫಿಷಿಯಂಟ್ ಆಗಿ ರನ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಪ್ಯಾರಲಲ್ ಆಗಿ ಟಾಸ್ಕ್ಸ್ ಎಲ್ಲ ರನ್ ಆಗ್ಬೇಕು ಅಲ್ವಾ? ಆಲ್ ಅಪ್ಲಿಕೇಶನ್ ಮಸ್ಟ್ ರನ್ ದ ಟಾಸ್ಕ್ ಪ್ಯಾರಲಲಿ ಟು ಯೂಸ್ ದ ಕೋರ್ಸ್ ಎಫಿಷಿಯಂಟ್ಲಿ. ಮತ್ತೆ ನ್ಯೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮಾಡೆಲ್ಸ್ ಅಂಡ್ ಲೈಬ್ರರೀಸ್ ಆರ್ ನೀಡೆಡ್ ಫಾರ್ ದ ಪ್ಯಾರಲ್ ಎಕ್ಸಿಕ್ಯೂಷನ್. ಈ ಪ್ಯಾರಲಲಿ ಎಕ್ಸಿಕ್ಯೂಟ್ ಆಗೋದಕ್ಕೆ ನಮಗೆ ಹೊಸ ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಮಾಡೆಲ್ ಮತ್ತೆ ಲೈಬ್ರರೀಸ್ ಬೇಕಾಗುತ್ತೆ. ನೆಕ್ಸ್ಟ್ ಟಾಸ್ಕ್ ಸ್ಕೆಡ್ಯೂಲಿಂಗ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಟಾಸ್ಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಕೋರ್ಸ್ ಮಧ್ಯ. ಓಕೆನಾ? ಕೋರ್ಸ್ ಅಂದ್ರೆ ಪ್ರೊಸೆಸರ್ಸ್, ಸಾರಿ CPUs, ಪ್ರೊಸೆಸರ್ಸ್ ಅಂತ ಹೇಳ್ಬೋದು. ಓಕೆ? ಸೊ ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಬ್ಯಾಲೆನ್ಸ್ ಆಗಿರ್ಬೇಕು. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಾಂಪ್ಲೆಕ್ಸಿಟಿ ಆಗಿರ್ಬೋದು, ಪವರ್ ಕನ್ಸಂಪ್ಷನ್ ಆಗಿರ್ಬೋದು, ಎಲ್ಲ ಏನಂದ್ರೆ ಎಲ್ಲ ನೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಟಾಸ್ಕ್ಸ್ ಎಲ್ಲ. ಓಕೆ? ನೆಕ್ಸ್ಟ್ ಒನ್ ಇಸ್ ಡೈನಮಿಕ್ ಹೆಟಿರೋಜಿನಿಟಿ. ಏನಪ್ಪಾ ಈ ಡೈನಮಿಕ್ ಹೆಟಿರೋಜಿನಿಟಿ ಅಂದ್ರೆ, ಮಾಡ್ರನ್ ಪ್ರೊಸೆಸರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಇರುತ್ತೆ ಅಲ್ವಾ ಮಾಡ್ರನ್ ಪ್ರೊಸೆಸರ್ ಅಲ್ಲಿ. ಸೊ ಇವಾಗ ಫ್ಯಾಟ್ ಕೋರ್ಸ್ ಆರ್ ಪವರ್ಫುಲ್ ಕೋರ್ಸ್ ಫಾರ್ ಅ ನಾರ್ಮಲ್ ಪ್ರೊಸೆಸಿಂಗ್. ಫ್ಯಾಟ್ ಕೋರ್ಸ್ ಎಲ್ಲ ನಾರ್ಮಲ್ ಪ್ರೊಸೆಸಿಂಗ್ ಪವರ್ಫುಲ್ ಆಗಿರುತ್ತೆ ಅಲ್ವಾ? ಸೊ ಇವಾಗ GPU ಕೋರು. ಸೊ ಈ GPU ಕೋರ್ ಆರ್ ಸ್ಮಾಲರ್ ಬಟ್ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಪ್ಯಾರಲಲ್ ಟಾಸ್ಕ್ ಅಲ್ವಾ? ಸೊ CPU ಕೋರ್ಸ್ ಅಂದ್ರೆ ಏನಂತ ಗೊತ್ತು, ಇವಾಗ GPU ಕೋರ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಏನು CPU ಕೋರ್ಸು? ನಾನು ಅವಾಗ ಏನು ಹೇಳ್ದೆ, CPU ಕೋರ್ಸ್ ಅಂದ್ರೆ ನಾರ್ಮಲ್ ಪ್ರೊಸೆಸಿಂಗ್ ಗೆ ಅದು ಒಂದು ಪವರ್ಫುಲ್ ಕೋರ್ ಆಗಿರುತ್ತೆ. ಸೊ ಈ GPU ಅಂದ್ರೆ ಇದೇನ್ ಮಾಡ್ಬೋದು? ಪ್ಯಾರಲಲ್ ಟಾಸ್ಕ್ ನ ಹ್ಯಾಂಡಲ್ ಮಾಡುತ್ತೆ. ಅದೇ ಇದು ಚಿಕ್ಕದಾಗಿರುತ್ತೆ. ಓಕೆನಾ? ಸೊ ಮ್ಯಾನೇಜಿಂಗ್ ದಿಸ್ ಡಿಫ್ರೆಂಟ್ ಕೋರ್ಸಸ್ ಬಿಕಮ್ಸ್ ಡಿಫಿಕಲ್ಟ್. ಓಕೆ? ಸಲ್ಯೂಷನ್ ಫಾರ್ ಮಲ್ಟಿ ಕೋರ್ ವರ್ಚುವಲೈಸೇಷನ್ ಬಂದ್ಬಿಟ್ಟು ಏನ್ ಸಲ್ಯೂಷನ್ ಅಂತ ಅಂದ್ರೆ, ಈ ಚಾಲೆಂಜಸ್ ನೆಲ್ಲ ಸಾಲ್ವ್ ಮಾಡೋದಕ್ಕೆ ಈ ವರ್ಚುವಲೈಸೇಷನ್ ಸ್ಪೆಷಲ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ವರ್ಚುವಲ್ ಪ್ರೊಸೆಸರ್ ಕೋರ್ಸ್. ಸೊ ಏನಪ್ಪ ಈ ವರ್ಚುವಲ್ ಪ್ರೊಸೆಸರ್ ಕೋರ್ಸ್ ಅಂತ ಅಂದ್ರೆ, ಅದು ವರ್ಚುವಲ್ CPU ಯಾವ್ದ್ರಿಂದ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ, ವರ್ಚುವಲ್ ಸಾಫ್ಟ್ವೇರ್ ಇಂದ ಕ್ರಿಯೇಟ್ ಆಗಿರುವಂತ CPU ನ ನಾವೇನಂತ ಹೇಳ್ತೀವಿ? ವರ್ಚುವಲ್ ಪ್ರೊಸೆಸರ್ ಕೋರ್ಸ್ ಅಂತ ಹೇಳ್ತೀವಿ.
ಓಕೆನಾ? ಸೊ ಇಲ್ಲಿ ಒನ್ 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 ಫಿಸಿಕಲ್ ಕೋರ್ ಕ್ಯಾನ್ ಬಿಹೇವ್ ಲೈಕ್ ಅ ಮಲ್ಟಿಪಲ್ ವರ್ಚುವಲ್ ಕೋರ್ಸ್. ಇವಾಗ ಒಂದು ಫಿಸಿಕಲ್ ಕೋರ್ ಏನಾಗುತ್ತೆ, ಮಲ್ಟಿಪಲ್ ಕೋರ್ಸ್ ತರ ವರ್ಕ್ ಆಗತ್ತೆ. ಓಕೆನಾ? ಬಿಹೇವ್ಸ್ ಲೈಕ್ ಅ ಮಲ್ಟಿಪಲ್ ವರ್ಚುವಲ್ ಕೋರ್ಸ್. ಇದು ಏನಕ್ಕೆ ಅಲೋ ಮಾಡುತ್ತೆ ಅಂದ್ರೆ, ಇವಾಗ ಡೈನಮಿಕ್ ಮೈಗ್ರೇಷನ್ ಅಲೋ ಮಾಡುತ್ತೆ. ಮತ್ತೆ ಅನ್ಯೂಸ್ಡ್ ಕೋರ್ಸ್ ಏನಾದ್ರೂ ಅಂದ್ರೆ ಇವಾಗ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಆ ಕೋರ್ಸ್ ನ ಸ್ಪೆಂಡ್ ಆ ಒಂದು ಕೋರ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡತ್ತೆ, ಅಲೋ ಮಾಡುತ್ತೆ. ಆಮೇಲೆ ರೆಸ್ಯೂಮಿಂಗ್ ದ ಕೋರ್ಸ್ ವೆನ್ ಇಟ್ ಇಸ್ ನೀಡೆಡ್. ನೆಕ್ಸ್ಟ್ ವರ್ಚುವಲ್ ಹೈರಾರ್ಕೀಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ವರ್ಕ್ ಲೋಡ್ ಡಿಸ್ಟ್ರಿಬ್ಯೂಷನ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಕ್ಯಾಶ್ ಮಿಸ್ಸಸ್ಗೆ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಂಪ್ರೂವ್ಸ್ ಐಸೋಲೇಷನ್ ಬಿಟ್ವೀನ್ ದ ವರ್ಚುವಲ್ ಮಷೀನ್ಸ್. ಸೊ ನೆಕ್ಸ್ಟ್ ಇದು ಅಡ್ವಾಂಟೇಜಸ್ ಏನೇನಪ್ಪಾ ಅಂದ್ರೆ, ಬೆಟರ್ ಪರ್ಫಾರ್ಮೆನ್ಸ್ ಯೂಸಿಂಗ್ ದ ಮಲ್ಟಿ ಕೋರ್ಸ್ ಎಫಿಷಿಯಂಟ್ಲಿ, ಮತ್ತೆ ಫ್ಲೆಕ್ಸಿಬಿಲಿಟಿನೂ ಚೆನ್ನಾಗಿದೆ, ಮತ್ತೆ ಎಫಿಷಿಯಂಟ್ ಲೋಡ್ ಡಿಸ್ಟ್ರಿಬ್ಯೂಷನ್. ದೀಸ್ ಆರ್ ದ ಅಡ್ವಾಂಟೇಜಸ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಝೆನ್ ಆರ್ಕಿಟೆಕ್ಚರ್. ಸೊ ಈ ಝೆನ್ ಆರ್ಕಿಟೆಕ್ಚರ್ಗೆ ಫಸ್ಟ್ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್, ಅದನ್ನ ಬರಿಬೇಕು. ಈ ಝೆನ್ ಅಂದ್ರೆ ಇದೊಂದು ಓಪನ್ ಸೋರ್ಸ್ ಮೈಕ್ರೋ ಕರ್ನಲ್ ಹೈಪರ್ವೈಸರ್. ಓಕೆನಾ? ಇದು ಎಲ್ಲಿ ಡೆವಲಪ್ ಮಾಡಿದ್ದು ಅಂತ ಅಂದ್ರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿರುವಂತದ್ದು. ಸೊ ಇದು ಹೆಂಗ್ ಆಕ್ಟ್ ಆಗುತ್ತೆ ಅಂದ್ರೆ, ಇಟ್ ಆಕ್ಟ್ಸ್ ಆಸ್ ಅ ವರ್ಚುವಲೈಸೇಷನ್ ಬಿಟ್ವೀನ್ ಅ ಹಾರ್ಡ್ವೇರ್ ಅಂಡ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ಇದು ವರ್ಚುವಲೈಸೇಷನ್ ಲೇಯರ್ ತರ ಆಕ್ಟ್ ಮಾಡುತ್ತೆ. ಸೊ ಯಾವ್ದ್ರ ಮಧ್ಯ ಅಂತ ಅಂದ್ರೆ ಹಾರ್ಡ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಮಧ್ಯ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಮಲ್ಟಿಪಲ್ ಗೆಸ್ಟ್ ಮತ್ತೆ ಆರ್ ಇನ್ಸ್ಟೆನ್ಸಸ್ ನ ಒಟ್ಟಿಗೆ ರನ್ ಮಾಡೋದಕ್ಕೆ, ಸೈಮಲ್ಟೇನಿಯಸ್ಲಿ ಅಟ್ ದ ಸೇಮ್ ಟೈಮ್ ರನ್ ಮಾಡೋದಕ್ಕೆ ಈ ಒಂದು ಝೆನ್ ಹೈಪರ್ವೈಸರ್ ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಇದರಲ್ಲಿ ಕೋರ್ ಕಾಂಪೋನೆಂಟ್ ಏನಪ್ಪಾ ಅಂತ ಅಂದ್ರೆ ಹೈಪರ್ವೈಸರು, ಕರ್ನಲ್ ಮತ್ತೆ ಅಪ್ಲಿಕೇಶನ್. ಇದು ವರ್ಕಿಂಗ್ ಬರೀರಿ, ಯಾವ ರೀತಿ ವರ್ಕ್ ಆಗತ್ತೆ ಅಂತ ಅಂದ್ರೆ, ಇವಾಗ ಹೈಪರ್ವೈಸರ್ ಏನ್ ಮಾಡುತ್ತೆ, ವರ್ಚುವಲ್ ಮಷೀನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಸಿ ಪಿ ಯು ಟೈಮ್ ನೆಲ್ಲ ವರ್ಚುವಲ್ ಮಷೀನ್ಸ್ ಗೆ ಡಿವೈಡ್ ಮಾಡುತ್ತೆ. ಆಮೇಲೆ ಇದೇನ್ ಮಾಡುತ್ತೆ, ರ್ಯಾಮ್ ಮತ್ತೆ ಸ್ಟೋರೇಜ್ ನೆಲ್ಲ ಅಲೋಕೇಟ್ ಮಾಡುತ್ತೆ. ಆಮೇಲೆ ಇವಾಗ ಮಲ್ಟಿಪಲ್ ವರ್ಚುವಲ್ ಮಷೀನ್ಸ್ ಗಳ ಮಧ್ಯೆ ಇವಾಗ ಸಿ ಪಿ ಯುಸ್ ನ ಕಂಟ್ರೋಲ್ ನ ಶಿಫ್ಟ್ ಮಾಡೋದು, ಇದನ್ ಮಾಡುತ್ತೆ. ಆಮೇಲೆ ಈಚ್ ವರ್ಚುವಲ್ ಮಷೀನ್ಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ನಂದೇ ಓನ್ ಕಂಪ್ಯೂಟರ್ ಏನೋ ಅನ್ನೋ ತರ ಫೀಲ್ ಆಗುತ್ತೆ. ಓಕೆನಾ? ಇದನ್ ಬರೀರಿ. ಮತ್ತೆ ಟೈಪ್ಸ್ ಬರೀರಿ. ಟೈಪ್ 1 ಹೈಪರ್ವೈಸರ್ ಅಂತ ಅಂದ್ರೆ ಏನಂದ್ರೆ, ಈ ಒಂದು ಹೈಪರ್ವೈಸರು ಡೈರೆಕ್ಟ್ ಹಾರ್ಡ್ವೇರ್ ಮೇಲೆ ರನ್ ಆಗುತ್ತೆ. ಟೈಪ್ 2 ಹೈಪರ್ವೈಸರ್ ಬಗ್ಗೆ ಬರೀರಿ, ಅಂದ್ರೆ ಇದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗುತ್ತೆ. ಸೊ ಈ ತರ. ಸೊ ನಿಮ್ಗೆ ಹೈಪರ್ವೈಸರ್ ಬಗ್ಗೆ ಸ್ವಲ್ಪ ಏನೇನ್ ಗೊತ್ತೋ ಅದನ್ನೆಲ್ಲ ಬರಿತಾ ಹೋಗಿ ಅಷ್ಟೇ. ಇದನ್ ಬಿಟ್ಟು ಹೈಪರ್ವೈಸರ್ ಜಸ್ಟ್ ಡಯಾಗ್ರಾಮ್ ಬರೀರಿ. ನಿಮ್ ಡಯಾಗ್ರಾಮ್ ಅಲ್ಲಿ ಏನೇನ್ ಕಾಣಿಸುತ್ತೆ ಅದನ್ನು ಕೂಡ ಬರಿಬಹುದು. ಆಮೇಲೆ ಈ ತರ ನಿಮಗೆ ಹೈಪರ್ವೈಸರ್ ವರ್ಕಿಂಗ್ ಗೊತ್ತಿದ್ರೆ, ನಾನು ಏನೇ ಹೇಳ್ದೆ, ಹೈಪರ್ವೈಸರ್ ವರ್ಕಿಂಗ್ ಆಗ್ಲಿ, ಅದ್ರ ಟೈಪ್ಸ್ ಆಗ್ಲಿ ಬರಿಬಹುದು. ಸೊ ಇದು ಆಗಿತ್ತು ಹೈಪರ್ವೈಸರ್ ಬಗ್ಗೆ. ಮತ್ತೆ ಈ 2 ಕ್ವೆಶನ್ಸ್ ಏನಿದೆಯಲ್ಲ, ಈ 2 ಕ್ವೆಶನ್ಸ್ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ. ಇದು ಆಕ್ಚುಲಿ ಮಾಡೆಲ್ ಪೇಪರ್ ಅಲ್ಲೇ ಬಂದಿರುವಂತ ಕ್ವೆಶನ್ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ. ನೋಡ್ಕೊಂಡು ಅಷ್ಟೇ ಗೈಸ್, ಇದಾಗಿತ್ತು ಮಾಡ್ಯೂಲ್ 2. ಸ್ವಲ್ಪ ಲೆಂದಿನೇ ಆಯ್ತು, ಬಟ್ ಏನಿಲ್ಲ ಅಂತ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದು ಇಂಪಾರ್ಟೆಂಟ್. ಓಕೆನಾ? ನಾನು ಹೇಳದ್ನ ಕೇಳಿಸ್ಕೊಳ್ಳಿ. ಸೊ ನಾನು ಹೇಳದ್ನ ನೀವು ನೋಟ್ಸ್ ನೋಡ್ತಾ ಇದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಬೇಕಾದ್ರೆ ಆ ನೋಟ್ಸ್ ನ ಓದಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.